ನಮಸ್ಕಾರ, ನಾನು ಮೇಘವಿ ಮಂಜುನಾಥ್. ಇವತ್ತು ನಮ್ಮ ಜೊತೆ ಇಬ್ಬನಿ ತಬ್ಬಿದ ಇಳೆಯಲ್ಲಿ ಚಿತ್ರತಂಡ ಇದೆ. ಚಿತ್ರದ ನಾಯಕರಾದ ವಿಹಾನ್ ಅವರು ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಚಿತ್ರದ ನಾಯಕಿ ಅಂಕಿತಾ ಅಮರ್ ಕೂಡ ಇಲ್ಲಿದ್ದಾರೆ. ಥ್ಯಾಂಕ್ ಯು. ಚಿತ್ರದ ಇನ್ನೊಬ್ಬ ನಾಯಕಿಯಾದಂತಹ ಮಯೂರಿ ನಟರಾಜ ಅವರಿದ್ದಾರೆ. ಅವರಿಗೂ ಕೂಡ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಎಲ್ಲೋ ಓದಿದ ನೆನಪು, ಚಿತ್ರದ ನಿರ್ದೇಶಕ ಚಂದ್ರಜಿತ್ ಅವರ ಒಂದು ಬ್ಲಾಗ್ ಪೋಸ್ಟ್ ರಕ್ಷಿತ್ ಶೆಟ್ಟಿ ಅವರ ಗಮನ ಸೆಳೆದು ಅವರು ಪರಂವಹ ಸೇರೋದಕ್ಕೆ ಕಾರಣ ಆಯ್ತು ಅಂತ. ನಿಮ್ಮನ್ನ ಕೇಳೋದಾದ್ರೆ, ನಿಮ್ಮನ್ನ ಈ ಸ್ಕ್ರಿಪ್ಟ್ಗೆ ಅಥವಾ ಈ ನಿರ್ದೇಶಕರ ಕಡೆಗೆ ಸೆಳೆದಂತಹ ಅಂಶ ಯಾವುದು? ವಾಟ್ ಮೇಡ್ ಯು ಸೇ ಯೆಸ್ ಟು ದ ಸ್ಕ್ರಿಪ್ಟ್? ವಿಲ್ ಸ್ಟಾರ್ಟ್ ವಿತ್ ಅಂಕಿತಾ. ಐ ಥಿಂಕ್ ಕಥೆಯಲ್ಲಿರೋವಂಥ ಒಂದು ಮ್ಯಾಜಿಕಲ್ ಸ್ಟೋರಿ ಅಂತ ಕಾಣಿಸುತ್ತೆ. ಜೀವನದಲ್ಲಿ ನಾವೆಲ್ಲ ಎಷ್ಟೋ ಘಟ್ಟದಲ್ಲಿ ಅಥವಾ ತಿರುವಿನಲ್ಲಿ ನಂಬಿರ್ತೀವಿ, ಈ ಥರ ಆಗಬೇಕು, ಈ ಥರ ಆದರೆ ಚೆನ್ನಾಗಿರುತ್ತಲ್ವಾ ಅಂತ. ಅದಕ್ಕೂ ಮೀರಿದಂಗೆ ಎಷ್ಟೊಂದು ಸರ್ತಿ ದೇವ್ರು ನಮಗೆ ಒಂದು ಮೊಮೆಂಟನ್ನು ಆಫರ್ ಮಾಡ್ತಾನೆ. ಕಥೆಯಲ್ಲೂ ಕೂಡ ಅದೇ ಥರ ಅದೇ ಒಂದು ಸಾರಾಂಶವನ್ನು ಹೊಂದಿದ್ದ ಕಥೆ ಆಗಿತ್ತು. ಜೊತೆಗೆ ತುಂಬ ನಂಬಿಕೆ ಇಟ್ಟು ಬರೆದಂತಹ ಕಥೆ ಅನ್ನೋ ಥರ ಕಾಣಿಸ್ತು. ನಿರ್ದೇಶಕರಿಗೆ ಅವರಲ್ಲಿ ಇರೋವಂತಹ ಕನಸಿನ ಭಾರ ಅನ್ನೋದೇನಿದೆ, ಆ ಭಾರ ಇನ್ನೇನು ರೆಡಿ ಇದೆ, ಅದ್ರ ಪೊಟೆನ್ಷಿಯಲ್ ತುಂಬಾನೇ ಇದೆ ಅನ್ನೋದು. ಅಬ್ಸಲ್ಯೂಟ್ಲಿ ಆ ಒಂದು ಶ್ರದ್ಧೆ ಕಾಣಿಸ್ತು. ಆಮೇಲೆ ಮನಸ್ಸಲ್ಲಿ ಆ ಆನೆಸ್ಟಿ ಕಾಣಿಸ್ತು ನಮ್ಮ ನಿರ್ದೇಶಕರ ಮನಸ್ಸಲ್ಲಿ. ಹಾಗಾಗಿ ಓಕೆ, ಈ ಕಥೆನ ನಂಬಬಹುದು. ನನ್ನ ಮೊದಲ ಅನುಭವ ಇದು ಚಲನಚಿತ್ರರಂಗದಲ್ಲಿ. ಹಾಗಾಗಿ ನನಗೆ ಯಾವುದೇ ಒಂದು ಮಾಪನ ಇರೋದಿಲ್ಲ, ಈ ಥರನೇ ಒಪ್ಕೋಬೇಕು, ಈ ಥರನೇ ಒಪ್ಪಬಾರ್ದು, ಅದೆಲ್ಲ ನನಗೆ ಗೊತ್ತಿರಲಿಲ್ಲ. ಮೇ ಬಿ ಒಂಥರ ಇನ್ಸ್ಟಿಂಕ್ಟ್ ವೈಸ್ ನನಗೆ ಓಕೆ, ಇದನ್ನು ಮಾಡಿದ್ರೆ ಚೆನ್ನಾಗಿ ಆಗುತ್ತಾನೋ ಅಂತ ಅನಿಸಿ ಒಪ್ಕೊಂಡಿದ್ದು. ಮ್ಯಾಜಿಕ್. ವಂಡರ್ಫುಲ್. ನಾನು ಇಡೀ ಕತೆ ಓದಿದ್ಮೇಲೆ ನನಗೆ ಅಪ್ರೋಚ್ ಮಾಡಿದ ಕ್ಯಾರೆಕ್ಟರ್ ರಾಧಾ ಕ್ಯಾರೆಕ್ಟರ್ ತುಂಬ ಇಂಪ್ಯಾಕ್ಟ್ಫುಲ್ ಅಂತ ಅನ್ನಿಸ್ತು. ಸೋ ಫಾರ್ ನಾನು ಪಿಕ್ ಮಾಡಿರೋ ಕ್ಯಾರೆಕ್ಟರ್ಸ್ ಎಲ್ಲ ನನಗೆ ಓದಿದಾಗ ನನಗೆ ಹೇಗೆ ಫೀಲ್ ಆಗುತ್ತೆ, ನಾನು ಅದ್ರ ಜೊತೆ ಕನೆಕ್ಟ್ ಆಗ್ತಾ ಇದ್ದೀನ, ಆ್ಯಂಡ್ ಯಾವ ರೀತಿ ಮೆಸೇಜ್ ಮತ್ತು ಇಂಪ್ಯಾಕ್ಟ್ ಕೊಡ್ತಾ ಇದೆ ಆ ಕ್ಯಾರೆಕ್ಟರ್ ಅನ್ನೋದ್ರ ಬೇಸಿಸ್ ಮೇಲೇ ಸೆಲೆಕ್ಟ್ ಮಾಡಿರೋದು. ಆ್ಯಂಡ್ ಈ ಕ್ಯಾರೆಕ್ಟರ್ ನನಗೆ ತುಂಬ ಇಂಪ್ಯಾಕ್ಟ್ಫುಲ್ ಅನ್ನಿಸ್ತು, ಆ್ಯಂಡ್ ಈಗಿನ ಟೈಮ್ಗೆ ತುಂಬ ರೆಲೆವೆಂಟ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಈ ಕತೆ ಒಪ್ಕೊಂಡೆ. ಹಾ, ಲವ್ಲಿ. ಚಂದ್ರಜಿತ್ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ, ಹೇಗೆ ಆಕ್ಟರ್ಸ್ ನ ಮೀಟ್ ಆದಾಗ ಆ ವೈಬ್ ಒಂದು ಮ್ಯಾಚ್ ಆಯ್ತು, ದಟ್ ವಾಸ್ ದ ರೀಸನ್ ಆಲ್ಸೋ ವೈ ದೇ ಆರ್ ಪಾರ್ಟ್ ಆಫ್ ದ ಫಿಲ್ಮ್ ಅಂತ ಹೇಳ್ಬಿಟ್ಟು. ನಿಮ್ನ ಕೇಳೋದಾದ್ರೆ, ವೈ ಡಿಡ್ ಯು ಸೇ ಯೆಸ್ ಟು ದ ಸ್ಕ್ರಿಪ್ಟ್? ಬಿಕಾಸ್ ಚಂದ್ರಜಿತ್ ವಾಸ್ ಆಲ್ ಎಕ್ಸೈಟೆಡ್ ವೆನ್ ಈ ಸಾ ಮಿ. ಸೊ ಅದಕ್ಕೆ ಅದು ಗೊತ್ತಾಗುತ್ತಲ್ಲ, ಆ ಕಥೆನ ಅವ್ರು ಬರೆದಿರೋದು ಅಷ್ಟು ಬ್ಯೂಟಿಫುಲ್ಲಾಗಿ ಬರೆದಿದ್ದಾರೆ. ಅವ್ರು ಆ ಕ್ಯಾರೆಕ್ಟರ್ಗಳು ಹಿಂಗೆ ಬೇಕು ಅಂತ ನೋಡಿರ್ತಾರಲ್ಲ. ಸೊ ಆ ಖುಷಿ ಇದು ಅವರಲ್ಲಿತ್ತು. ನಾನು ಫಸ್ಟ್ ಅವ್ರು ನೋಡಿದ್ರೆ ಯಾಕೆ ಹಿಂಗೆ ಆಡ್ತಿದ್ದಾರೆ ಇವರು ಅಂತ. ಆಮೇಲೆ ಗೊತ್ತಾಯಿತು, ಇಟ್ಸ್ ಬಿಕಾಸ್ ಅವ್ರಿಗಾಗಲೇ ಆ ಹೀರೋ ಸಿಕ್ಬಿಟ್ಟ ಅಂತ. ಅಷ್ಟು ಇದು ಹಿ ಸಾ ಸಿದ್ಧಾರ್ಥ್ ಇನ್ ಯು. ಯಾ ಆ ಥರ. ಆಮೇಲೆ ಇನ್ನೊಂದು ಏನಂತಂದರೆ, ನಾನು ಮುಂಚಿನ ಸಿನಿಮಾ ಎಲ್ಲ ಫುಲ್ ಓವರ್ ಹೈಪ್ಡ್ ಎನರ್ಜೆಟಿಕ್ ಆಗಿ ಪರ್ಫಾರ್ಮ್ ಮಾಡಿದ್ದೀನಿ. ಅದಕ್ಕೆ ಈ ಸಿನಿಮಾದಲ್ಲಿ ನನ್ನ ಚಾಲೆಂಜಿಂಗ್ ಏನಂದರೆ, ತುಂಬ ಸಟಲ್ಲಾಗಿ ಕಣ್ಣಲ್ಲೇ ಆ್ಯಕ್ಟ್ ಮಾಡೋದು. ಆ ಥರ ಅದು ತುಂಬ ಕಷ್ಟ. ಇಡೀ ಸಿನಿಮಾ ಪ್ರೊಟಾಗನಿಸ್ಟಾಗಿ ಆ ಥರ ಮಾಡೋದು. ಆಮೇಲೆ ನಮ್ಮ ಜೊತೆ ಇರೋ ಆ್ಯಕ್ಟ್ರೆಸಸ್ಗೆ ಅವ್ರದ್ದು ತುಂಬ ಇಂಪಾರ್ಟೆಂಟ್ ರೋಲ್ ಇರೋದ್ರಿಂದ ಅನಾಹಿತ ಮತ್ತು ರಾಧೆ, ಸಿದ್ಧಾರ್ಥ್ ಮೇಲೆ ಅಂದರೆ ನನ್ನ ಕ್ಯಾರೆಕ್ಟರ್ ಮೇಲೆ ತುಂಬ ರೆಸ್ಪಾನ್ಸಿಬಿಲಿಟಿ ಇತ್ತು. ಅದು ಯು ನೀಡ್ ಟು ಬ್ಯಾಲೆನ್ಸ್ ಇಟ್ ಔಟ್. ಕರೆಕ್ಟ್. ಸಟಲಾಗಿ ಇಟ್ಕೊಂಡು ಏನು ಓವರ್ ಆ್ಯಕ್ಟಿಂಗ್ ಮಾಡಿದೆ, ಆ ಸಟಲಾಗಿ ಇಟ್ಕೊಂಡು ಮಾಡೋದಿದೆಯಲ್ಲ, ಅವರಿಬ್ಬರದ್ದು ಇದನ್ನು ಒಂದು ಪಟ್ಟು ಮೇಲೆ ತೊಗೊಂಡೋಗೋದಕ್ಕೆ ಅದು ಚಾಲೆಂಜಿಂಗ್ ಆಗಿತ್ತು. ಸೊ ಅದಕ್ಕೆ ಓಕೆ, ಐ ಡೂ ದಿಸ್ ಅಂತ. ಅಮೇಝಿಂಗ್. ನಿಮ್ಮ ಪ್ರಕಾರ ಲವ್ವಲ್ಲಿರೋ ಕ್ಲೀಶೆಗಳೇನು? ಅಂದರೆ ಈಗ ಮಾಡರ್ನ್ ಲವ್ ಇದು ಕ್ಲೀಶೆಡ್ ಅಂತ ಅನಿಸುತ್ತಾ ನಿಮಗೆ? ಹ್ಯಾಸ್ ದ ಡೆಫಿನಿಷನ್ ಚೇಂಜ್ಡ್ ಓವರ್ ದ ಇಯರ್ಸ್? ಬಹುಶಃ ಪ್ರೀತಿ ಅನ್ನೋ ಭಾವನೆ ಜನರೇಷನಿಂದ ಜನರೇಷನ್ಗೆ ಹೋದರೆ ಅದು ಒಂದೇ ಅಂತ ಕಾಣಿಸುತ್ತೆ. ಅದಕ್ಕೆ ಅದರದ್ದೇ ಆದಂತಹ ರೀತಿ ಇದೆ. ಈಗ ನಮ್ಮ ತಂದೆ ತಾಯಿ ಪ್ರೀತಿ ಮಾಡೋ ರೀತಿ ಬೇರೆ. ಈಗ ನಾವು ನಮ್ಮ ಪಾರ್ಟ್ನರ್ಸ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಮುಂಬರೋ ದಿನಗಳಲ್ಲಿ, ಆಗ ನಾವು ಆಯ್ಕೆ ಮಾಡ್ಕೊಳ್ಳೋ ರೀತಿ ಆಗಿರಬಹುದು, ಅದು ಬೇರೆ. ಬಟ್ ಪ್ರೀತಿ ಒಂದೇ ಇರುತ್ತೆ. ಗಂಡ ಮೇಲೆ ಇರೋ ಒಲವು ಎಲ್ಲ ಹೆಣ್ಮಕ್ಳಿಗೂ ನಮ್ಮವರು ಅನ್ನೋ ಒಂದು ಫೀಲಿಂಗ್ ಅದೆಲ್ಲ ಸೇಮ್ ಅಂತ ಕಾಣಿಸುತ್ತೆ. ಈಗಿನ ಜನ್ರೇಷನಲ್ಲಿ ಬಹುಶಃ ಜೆನ್ಸಿಗೂ ನೆಕ್ಸ್ಟ್ ಬರ್ತಿರೋ ಅಂಥ ಜನರೇಷನ್ ಪ್ರೀತಿ ಅದೆಲ್ಲ ನನಗೆ ಅರ್ಥ ಆಗೋದಿಲ್ಲ ಅಂತ ಕಾಣಿಸುತ್ತೆ. ಆದರೆ ಆ ರೆಸ್ಪೆಕ್ಟ್ ಅಂತೂ ಖಂಡಿತ ಇದೆ ಎಲ್ರಿಗೂ. ಎವ್ರಿಬಡಿ ವಾಂಟ್ಸ್ ಟು ಬಿ ಲವ್ಡ್ ಅಟ್ ದಿ ಎಂಡ್ ಆಫ್ ದಿ ಡೇ. ಹೊರಗಡೆ ಅವ್ರು ನಮ್ಮನ್ನ ಪ್ರೀತಿಸ್ಬೇಕು ಅನ್ನೋದನ್ನು ನಾವು ಏನಂತಾರೆ ಅಪೇಕ್ಷೆ ಮಾಡೋದಿಲ್ಲ. ನಾನು ನನ್ನ ಜೊತೆಗಿರೋರು ನನ್ನನ್ನು ಪ್ರೀತಿಸ್ಬೇಕು ಅನ್ನೋದನ್ನ ಎಲ್ಲರೂ ಹೇಳೋದ್ರಿಂದ ಪ್ರೀತಿ ಒಂದೇ, ಬಟ್ ಅದಕ್ಕೆ ಹಲವಾರು ರೀತಿ ಇದೆ.
ಹಾಗಾಗಿ ನನಗೆ ಕ್ಲೀಶೆ ಅಂತ ಏನೂ ಕಂಡು ಬರೋದಿಲ್ಲ. ಅವರವರ ಪರ್ಸ್ಪೆಕ್ಟಿವಲ್ಲಿ ಅವರ ಅನುಭವಗಳ ತಕ್ಕ ಹಾಗೆ ಅವರು ಬಿಹೇವ್ ಮಾಡ್ತಿದ್ದಾರೆ ಅನ್ನೋದನ್ನ ವ್ಯಕ್ತಪಡಿಸೋ ರೀತಿ ಬೇರೆ ಇರುತ್ತೆ ಅಂತ ಅಂತೀರಾ. ಮಯೂರಿ, ಐ ಥಿಂಕ್ ಔಟ್ ಆಫ್ ಲವ್ ಯಾವ್ದು ಮಾಡಿದ್ರು ಐ ಡೋಂಟ್ ಥಿಂಕ್ ಇಟ್ ಇಸ್ ಅ ಕ್ಲೀಶೆ ಆಸ್ ಲಾಂಗ್ ಆಸ್ ದ ಇಂಟೆಂಟ್ ಇಸ್ ರೈಟ್. ನೀವು ಎಕ್ಸ್ಪ್ರೆಷನ್ ಓಕೆ ಒಬ್ಬೊಬ್ರು ಒಂದೊಂದು ರೀತಿ ಎಕ್ಸ್ಪ್ರೆಸ್ ಮಾಡ್ತಾರೆ, ಬಟ್ ಇಫ್ ಇಟ್ ಇಸ್ ಕಮಿಂಗ್ ಫ್ರಮ್ ಅ ಪ್ಲೇಸ್ ಆಫ್ ಲವ್ ಇಟ್ ಶುಡ್ ಬಿ ಅಕ್ಸೆಪ್ಟೆಡ್. ಕ್ಲೀಶೆ ಅಂತ ಇಲ್ಲ. ಆ್ಯಂಡ್ ಮೋರ್ ದೆನ್ ಲವಲ್ಲಿ ಸಿಮಿಲಾರಿಟೀಸ್ ಲೈಕ್ಸ್ ಮ್ಯಾಚ್ ಆಗುತ್ತೆ ಒಂದಷ್ಟರಲ್ಲಿ, ಕೆಲವಷ್ಟರಲ್ಲಿ ಮ್ಯಾಚ್ ಆಗಲ್ಲ. ಐ ಥಿಂಕ್ ಇಟ್ಸ್ ಅಬೌಟ್ ಹೌ ಯು ಹ್ಯಾಂಡಲ್ ದ ಡಿಫ್ರೆನ್ಸಸ್. ಸೊ ಇಫ್ ಯು ಕ್ಯಾನ್ ಮ್ಯಾನೇಜ್ ದಟ್, ಐ ಥಿಂಕ್ ಆ್ಯಸ್ ಎಮೋಷನ್ ಇಟ್ ವಿಲ್ ಟೀಚ್ ಯು ಅ ಲಾಟ್. ಆ್ಯಸ್ ಅ ಪರ್ಸನ್ ನಾವು ಇನ್ನೂ ಜಾಸ್ತಿ ಬೆಳಿಬೋದು. ಬ್ಯೂಟಿಫುಲಿ ಪುಟ್. ವಿಹಾನ್, ನೀವೇನು ಹೇಳ್ತೀರಾ? ಐ ಫೀಲ್ ರೆಸ್ಪೆಕ್ಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನೀವು ಹೇಗೆ ಗೌರವಿಸ್ತೀರಾ ನಿಮ್ಮ ಪಾರ್ಟ್ನರ್ನ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನೊಂದು ಏನಂತಂದರೆ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಇದು ಐ ಆಮ್ ವೆರಿ ಓಲ್ಡ್ ಸ್ಕೂಲ್. ಲೈಕ್ ಅವ್ರು ಹೇಳ್ದಾಗೆ ಆಗಿನವ್ರು ಹೆಂಗಿದ್ರು ಅದನ್ನು ನೋಡಿ ಆ ಥರ. ಆಮೇಲೆ ಲವ್ ಆಗಬೇಕಂತ ಇವಾಗ ಮಾಡ್ತಾರೆ. ಸೊ ಆ ಏಜಿಗೆ ಬರ್ತಿದ್ದಂಗೆ ಓಕೆ ಲವ್ ಆಗಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಎಲ್ಲರೂ. ಆ ಥರ ಇಲ್ಲ. ಸೊ ಇಟ್ಸ್ ಆಲ್ ಯುನೋ ಯೂನಿವರ್ಸ್ ಕಾಲಿಂಗ್ ಆ ಥರ. ಐ ಬಿಲೀವ್ ದಟ್. ಯಾ. ಆ್ಯಂಡ್ ಸೊ ಇಟ್ಸ್ ವೆರಿ ಪೇಷನ್ಸ್ ಇಟ್ಕೊಂಡಿರ್ಬೇಕಷ್ಟೆ. ನಿಮ್ಮ ನಿರ್ದೇಶಕರು ಚಂದ್ರಜಿತ್ ಅವರು ಒಂದು ಟ್ವೀಟ್ ಮಾಡಿದ್ರು ಇನಿಷಿಯಲ್ ಡೇಸ್ ಆಫ್ ಇಬನಿ ತಬ್ಬಿದ ಎಳೆಯಲ್ಲಿ ಇದ್ರ ಪ್ರಮೋಷನ್ ಶುರು ಆಗುವಾಗ, ಈ ಚಿತ್ರ ಒಂದು 90s ಲವ್ ಸ್ಟೋರಿಗಳಿಗೆ ಒಂದು ಟ್ರಿಬ್ಯೂಟ್ ಅಂತ ಹೇಳಿ. ಹೌದು. ನಿಮಗೆ ಪರ್ಸ್ನಲಿ ವೈಯಕ್ತಿಕ ಮಟ್ಟದಲ್ಲಿ ಯಾವ್ದಾದ್ರು ಆ ಕಾಲಘಟ್ಟದ ಚಿತ್ರ ಅಂದ್ರೆ 90s ಅಲ್ಲಿ ಬಂದಂತಹ ಸಿನಿಮಾ ನಿಮ್ಮ ಐಡಿಯಾ ಆಫ್ ಲವ್ ಅನ್ನ ಇನ್ಫ್ಲೂಯೆನ್ಸ್ ಮಾಡಿದ್ಯಾ? ಅಂದ್ರೆ ಪ್ರೀತಿ ಅಂದ್ರೆ ಹೀಗಿರ್ಬೇಕು ಅನ್ನೋ ರೀತಿ ಇನ್ಫ್ಲೂಯೆನ್ಸ್ ಮಾಡಿದಂತಹ ಸಿನಿಮಾ ಯಾವುದು? ಓಕೆ, 90s ಅಲ್ಲಿ ಬಂದಂಥದ್ದ. ಆ್ಯಕ್ಚುಲಿ ಹೇಳಬೇಕಂತ ಹೇಳಿದ್ರೆ ನಾನು ಅಣ್ಣವ್ರ ಸಿನಿಮಾ ನೋಡಿ ಬೆಳೆದೋಳು. ಈಗ ನನಗೆ 5-6 ವರ್ಷ ಇರುವಾಗಲೇ ನನ್ನ ತಂದೆ ತಾಯಿ ಅವ್ರ ಚಲನಚಿತ್ರವನ್ನು ನೋಡುವಾಗ, ಈಗ ಹಾಲು ಜೇನು ನೋಡಿದಾಗ ಗಂಡ ಹೆಂಡತಿ ಅಂದರೆ ಹಿಂಗಿರ್ತಾರೆ, ಅಥವಾ ಈ ನಾನು ಹೇಳ್ತಿರ್ತೀನಿ ಭಾಗ್ಯದ ಲಕ್ಷ್ಮಿ ಬಾರಮದಲ್ಲಿ ಫ್ರೆಂಡ್ಸ್ ಥರ ಇರ್ತಾರೆ, ಸೊಸೈಟಿನ ಅವರು ಏನಂತಾರೆ ಆ ಅವಾರ್ಡ್ ಗೆಲ್ಲೋದಕ್ಕೋಸ್ಕರ ಅವರಿಬ್ಬರು ಒಂದು ಜುಗಲ್ಬಂದಿ ಇರುತ್ತಲ್ಲ, ಓ ಇದು ಒಂಥರ ಪಾರ್ಟ್ನರ್ಶಿಪ್, ಇದು ಚಂದನೆ ಅಂತ ಅನ್ಸುತ್ತೆ. ಅಥವಾ ಈಗ ಚಲಿಸುವ ಮೋಡಗಳಲ್ಲಿ ಅಂಬಿಕಾ ಅವ್ರ ಮೇಲೆ ಎಷ್ಟು ಆಸೆ ಪಡ್ತಾರೆ, ಆದರೆ ಮದುವೆ ಆಗೋದು ಇಲ್ಲಿ ಇನ್ನೊಬ್ರನ್ನ. ದಾಂಪತ್ಯ ಜೀವನವನ್ನು ತೋರಿಸಿದಾಗ ರಾಜ್ಕುಮಾರ್ ಅವರು ಬಹಳ ಚೆನ್ನಾಗಿ ತೋರಿಸ್ತಾರೆ. ಹಾಗಂತ ಪ್ರೀತಿಗೆ ಬಿದ್ದಾಗ್ಲೂ ಅಂಬಿಕಾ ಅವ್ರ ಮೇಲೆ ಆ ಪ್ರೀತಿಗೂ ಒಂದು, ಹಾಗಾಗಿ ನನಗೆ ಜಾಸ್ತಿ ನಾನು ಇನ್ಫ್ಲೂಯೆನ್ಸ್ ಆಗಿರೋದು ರಾಜ್ಕುಮಾರ್ ಅವರ ಚಲನಚಿತ್ರಗಳಿಂದ. 90s ಅಲ್ಲಿ ಅಂತಂದರೆ ಬಹುಶಃ ನಮ್ಮ ಕಥೆಯ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ಈ ನಮ್ಮೂರ ಮಂದಾರ ಹೂವೆದಲ್ಲಿ ಕೊನೆಯ ಕ್ಲೈಮ್ಯಾಕ್ಸ್ ಬರುತ್ತೆ. ಒಂದು ಟ್ರಾಲಿ ಸೀನ್ ಇದೆ, 3 ಜನ ನಿಂತ್ಕೋತಾರೆ, ಅವ್ರ ಸುತ್ತ ಕ್ಯಾಮ್ರಾ ಹೋಗ್ತಾ ಇರುತ್ತೆ, ಇವ್ರು 3 ಜನ ಅವರ ಪರ್ಸ್ಪೆಕ್ಟಿವ್ ಅಲ್ಲಿ ಮಾತಾಡ್ತಾರೆ ಪ್ರೀತಿ ಅಂದರೆ ಏನು ಅಂತ. ಬಹುಶಃ ಅದನ್ನ ಆಗಿನ ಕಾಲದಲ್ಲಿ ನೋಡಿದಾಗ ಏನೂ ಗೊತ್ತಾಗ್ತಿರ್ಲಿಲ್ಲ. ಈಗ ಒಂದು ವಾರದ ಹಿಂದೆ ಆ ಸಿನಿಮಾನ ನೋಡಿದೆ, ಬಹಳ ಬ್ಯೂಟಿಫುಲಿ ರಿಟನ್ ಅಂತ ಅನಿಸ್ತು. ಹಾಗಾಗಿ ಆ್ಯಂಡ್ ಹೆಣ್ಣಿನ ಭಾವನೆಯನ್ನು ಪ್ರೇಮ ಅವರ ಡೈಲಾಗ್ಸ್ ಮೂಲಕ ವ್ಯಕ್ತಪಡಿಸಿರಬಹುದು, ಅಥವಾ ರಮೇಶ್ ಅವರು ಸ್ನೇಹಕ್ಕೆ ಬೆಲೆ ಕೊಡೋ ರೀತಿ ಇರಬಹುದು, ಆದರೆ ಪ್ರೀತಿನ ಬಿಟ್ಕೊಡ್ತಿದ್ದೀನಿ ಅನ್ನೋ ನೋವು ತೋರಿಸಿರ್ಬಹುದು. ಇತ್ತ ಶಿವರಾಜ್ ಕುಮಾರ್ ಅವ್ರು ಮಾತಾಡೋ ರೀತಿ ಇರ್ಬೋದು, ಅವ್ರ ಪ್ರೀತಿ ಮೇಲೆ ಎಷ್ಟು ಚೆನ್ನಾಗಿದೆ ಅಲ್ಲಿ. ಅಂದರೆ ಆ ಸಂದರ್ಭನೇ ಅಲ್ಲಿ ಒಂಥರ ಇಕ್ಕಟ್ಟಿಗೆ 3 ಜನನ ಸಿಕ್ಕಾಕ್ಸ್ತಿದೆ, ಆದರೆ ಎಲ್ಲರೂ ಪ್ರೀತಿಗೋಸ್ಕರ ಒದ್ದಾಡ್ತಿದ್ದಾರಲ್ಲಪ್ಪ ಅನ್ನೋ ಥರ ತುಂಬ ತುಂಬ ಇಷ್ಟವಾದಂಥ ಮೂವಿ ನನಗದು. ವಂಡರ್ಫುಲ್ ಚಾಯ್ಸ್. ಮಯೂರಿ, ನಿಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡಿದ ಒಂದು 90s ಸಮಯದ ಮೂವಿ ಅಂತ ಯಾವುದಾದ್ರೂ ಇದ್ರೆ ಯಾವುದು? ಐ ಥಿಂಕ್ ನನಗೆ ತುಂಬ ಮಟ್ಟಿಗೆ ಇವತ್ತಿಗೂ ಇನ್ಫ್ಲೂಯೆನ್ಸ್ ಮಾಡೋದು ಅಮೇರಿಕಾ ಮತ್ತು ಅಮೃತವರ್ಷಿಣಿ. 2 ವೆರಿ ಡಿಫ್ರೆಂಟ್ ವೇಸ್ ಆಫ್ ಎಕ್ಸ್ಪ್ರೆಷನ್. ಅಮೇರಿಕಾನಲ್ಲಿ ಎಲ್ಲೋ ಒಂದು ಕಡೆ ಲವ್ ಅನ್ನೋದು ಇಟ್ ಇಸ್ ನಾಟ್ ಅ ಒನ್ ಡೈಮೆನ್ಷನಲ್ ಅಪ್ರೋಚ್, ಅವ್ರ ಅದು ಅಷ್ಟು ಸಿಂಪಲ್ ಎಮೋಷನ್ ಅಲ್ಲ ಅಂತ ಅನ್ನೋದು ಗೊತ್ತಾಗುತ್ತೆ. ಯಾಕಂದರೆ ಅಲ್ಲಿ ಒಬ್ಬ ಹುಡುಗಿ ಮಧ್ಯೆ ಇರೋ ಲವ್ ಇದೆ, ದ ಅಟ್ರಾಕ್ಷನ್ ಆ್ಯಂಡ್ ದ ರೊಮ್ಯಾಂಟಿಕ್ ಲವ್ ಇದೆ, ಮತ್ತು ಫ್ರೆಂಡ್ಶಿಪ್ಪಲ್ಲಿ ಇರುವಂಥ ಲವ್ ಇದೆ. ಆ್ಯಂಡ್ ಇಟ್ ಟಾಕ್ಸ್ ಅಬೌಟ್ ಲವ್ ಇನ್ ಡಿಫ್ರೆಂಟ್ ರಿಲೇಷನ್ಶಿಪ್ಸ್, ಅಣ್ಣ ತಂಗಿ ಮಧ್ಯೆ ಇರ್ಬೋದು, ಫ್ರೆಂಡ್ಸ್ ಮಧ್ಯೆ ಇರ್ಬೋದು, ಮತ್ತು ಹುಡುಗಿ ಮಧ್ಯೆ ಇರೋ ಪ್ರೀತಿ. ಆ್ಯಂಡ್ ಅಮೃತವರ್ಷಿಣಿನಲ್ಲಿ ಐ ಥಿಂಕ್ ರಮೇಶ್ ಅರವಿಂದ್ ಅವ್ರ ಕ್ಯಾರೆಕ್ಟರ್ ಇಟ್ ವಾಸ್ ವೆರಿ ವಂಡರ್ಫುಲ್. ಅಫ್ಕೋರ್ಸ್ ಪ್ರೀತಿಗೋಸ್ಕರನೇ ಅವರೆಲ್ಲ ಮಾಡೋದು, ಬಟ್ ದ ವೆರಿ ಥಾಟ್ ದಟ್
you cannot love somebody by taking something that they love. So that was a very beautiful thought, Amrita Varshinidu. And of course music, ಆಗಿನ ಕಾಲದ ಹೈಲೈಟ್ ಎಲ್ಲ ಸಿನಿಮಾನಲ್ಲೂ ಮ್ಯೂಸಿಕ್. ಅಬ್ಸಲ್ಯೂಟ್ಲಿ. ಇವತ್ತಿಗೂ ಐ ಥಿಂಕ್ ಅಮೃತ ವರ್ಷಿಣಿ ಸಾಂಗ್ಸ್ ಆಗಿರ್ಬೋದು, ಅಮೆರಿಕಾ ಸಾಂಗ್ಸ್ ಆಗಿರ್ಬೋದು, ಯು ಕಾನ್ಸ್ಟೆಂಟ್ಲಿ ಗೋ ಬ್ಯಾಕ್. ಎವರ್ಗ್ರೀನ್ ಸಾಂಗ್ಗಳು, ಅದು ಯಾವಾಗಲೂ ಕನ್ನಡ ಸಂಗೀತ ಇತಿಹಾಸದಲ್ಲಿ ನೆನಪಿಸ್ಕೊಳ್ಳೋವಂಥ ಒಂದು ಆಲ್ಬಮ್ ಅಂತಿದ್ರೆ ಅಮೃತ ವರ್ಷಿಣಿ ಡೆಫಿನೆಟ್ಲಿ. ವಿಹಾನ್? ನನಗೆ ಕರ್ಣ, ವಿಷ್ಣುವರ್ಧನ್ ಸರ್ದು ಕರ್ಣ. ಸಟಲ್, ಎಲ್ಲ ನುಂಗ್ತಾ ಇರ್ತಾರೆ ನೋವನ್ನ, ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತಾರೆ, ಬಟ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಅವ್ರ ತಂದೆ ಹತ್ರ ಆಗಲಿ ಫ್ಯಾಮಿಲಿ ಹತ್ರ ಆಗಲಿ. ಸೊ ಈ ಸಿನಿಮಾ ಮಾಡಬೇಕಾದ್ರೆ ನಂಗೆ ಜಾಸ್ತಿ ಅದು ಥಾಟ್ ಪ್ರೊಸೆಸ್ ಇದಾಯಿತು. ಅದು ಬಿಟ್ಟರೆ ಜೀವನ ಚೈತ್ರ, ಓಕೆ, ಅದು ನಮ್ಮ ಮನೇಲಿ ಡೈಲಿ ಸುಪ್ರಭಾತ ಥರ ಬೆಳಿಗ್ಗೆ ಎದ್ದರೆ ಅದು ನಾದಮಯ ಸಾಂಗ್ ಹಾಕ್ತಾ ಇರ್ತೀವಿ. ಸೊ ಹಾಗೆ ಸುಮ್ಮನೆ ಫಾರ್ ಫನ್ ಸೇಕ್ ಒಂದು ಹೋಲಿಕೆ ಮಾಡೋದಾದ್ರೆ ಇಬ್ಬನಿ ತಬ್ಬಿದ ಇಳೆಯಲ್ಲಿ ಇದರ ಲವ್ ಸ್ಟೋರಿ ಸಪ್ತಸಾಗರಕ್ಕಿಂತ ಯಾವ ರೀತಿ ಡಿಫ್ರೆಂಟ್ ಆಗಿದೆ ಅನ್ನೋದನ್ನ ಹೇಳಿ, ಆಬ್ವಿಯಸ್ಲಿ ವಿತೌಟ್ ಗಿವಿಂಗ್ ಮಚ್ ಸ್ಪಾಯ್ಲರ್ಸ್. ಓಕೆ, ಬೇಕಾದರೆ ಸಿಮಿಲಾರಿಟೀಸ್ ಹೇಳಬಹುದಂತ ಕಾಣಿಸುತ್ತೆ. ವಿಭಿನ್ನತೆ ಅಂತ ಬಂದಾಗ ಪ್ರೀತಿನ ತೋರಿಸಿರೋ ರೀತಿ ಅಥವಾ ಅದನ್ನು ಆಚರಿಸಿರೋ ರೀತಿ ತುಂಬ ವಿಭಿನ್ನವಾಗಿದೆ. ನಾನು ಹೇಳ್ದ ಹಾಗೆ ಪ್ರೀತಿ ಅನ್ನೋ ಎಳೆ ಏನಿದೆ ಅದರ ಬುಡ ಒಂದೇ, ಆದರೆ ನಾವಿರುವಂಥ ಪ್ರಪಂಚ ಸಪ್ತಸಾಗರದ ಆಚೆ ಎಲ್ಲೋಲಿ ಮನುಪ್ರಿಯ ಇರುವಂಥ ಪ್ರಪಂಚ ಏನಿದೆ ತುಂಬ ಅಜಗಜಾಂತರ. ನಮ್ಮ ಪ್ರಪಂಚ ತುಂಬ ಕನಸಿನ ಲೋಕದ ಹಾಗಿದೆ. ಪ್ರತಿಯೊಂದು ನೋವನ್ನು ನಾವು ಸೆಲೆಬ್ರೇಟ್ ಮಾಡಿದ್ದೀವಿ. ನಮ್ಮ ಚಲನಚಿತ್ರವನ್ನು ನೋಡಿದಾಗ ಯಾರಿಗೋ ಬೇಜಾರಾಗ್ತಿದೆ ಅಂತಂದ್ರೂ ಅದಕ್ಕೆ ನಾವು ಕೊಟ್ಟಿರುವಂತಹ ಶೇಡೇ ಬೇರೆ, ಆ ಬೇಜಾರನ್ನು ವ್ಯಕ್ತಪಡಿಸಿರೋವಂಥ ರೀತಿ ಬೇರೆ, ಅದು ಕೂಡ ಒಂಥರ ಹಬ್ಬವಾಗಿ ಕಾಣಿಸುತ್ತೆ. ಸಪ್ತಸಾಗರದ ಆಚೆಯಲ್ಲೂ ಕೂಡ ಬೇಜಾರು ಅಂತಂದಾಗ ನಿಜವಾಗ್ಲೂ ಅದ್ರೊಳಗಡೆ ನಾವು ಮುಳುಗೋ ಹಾಗೆ ಇತ್ತು. ಇಲ್ಲಿ ನಾವು ಮುಳುಗ್ತೀವ ಹೇಳ್ತೀವ ಅನ್ನೋದು ನೀವು ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಭಾವನೆಗಳು ಒಂದೇ ಆದರೂ ಅದನ್ನು ವ್ಯಕ್ತಪಡಿಸಿರುವಂತಹ ರೀತಿ ಅಥವಾ ಆಚರಿಸಿರುವಂತಹ ರೀತಿ ಇದೆಯಲ್ಲ, ಅದು ತುಂಬ ವಿಭಿನ್ನವಾಗಿದೆ. ನಾವೇ ಬೇರೆ ಲೋಕದಲ್ಲಿದ್ದೀವಿ, ಅವರೇ ಬೇರೆ ಲೋಕದಲ್ಲಿದ್ದಾರೆ. ಮಯೂರಿ? ತುಂಬ ಫಂಡಮೆಂಟಲ್ ಲೆವೆಲಲ್ಲಿ ಹೇಳಬೇಕು ಅಂದರೆ ಇಬ್ಬನಿ ಒಂದೇ ಪಾರ್ಟ್, ಸಪ್ತ 2 ಪಾರ್ಟ್. ಸೊ ಸಿಂಪ್ಲಿ ಪುಟಿಂಗ್ ಇಟ್ ಅದು. ಬಟ್ ಐ ಥಿಂಕ್ ಅವ್ರು ಹೇಳ್ದಾಗೆ ಲವ್ ಅನ್ನೋ ಲ್ಯಾಂಗ್ವೇಜ್ ಎರಡರಲ್ಲೂ ಕಾಮನ್, ಬಟ್ ಎಕ್ಸ್ಪ್ರೆಷನ್ ಬೇರೆ ಬೇರೆ ರೀತಿ ಇದೆ ಆ್ಯಂಡ್ ಸಿಚುವೇಶನ್ಸ್ ಬೇರೆ ರೀತಿ ಇದೆ. ಈಗ ನೀವು ಸಪ್ತಾಲಿ ನೋಡಿದಾಗ ಮನುಪ್ರಿಯ ಕ್ಯಾರೆಕ್ಟರ್ ಅವ್ರ ಲವ್ ಸ್ಟೋರಿ ಆಲ್ರೆಡಿ ನಡೀತಾ ಇತ್ತು. ಅದ್ರದ್ದು ಒಂದು ಪೋರ್ಷನಿಂದ ಯು ವಿಲ್ ಸ್ಟಾರ್ಟ್ ಸೀಯಿಂಗ್, ಅದಕ್ಕೆ ಮುಂಚೆ ಅವ್ರಿಗೆ ಪರಿಚಯ ಇರುತ್ತೆ. ನಮ್ಮಲ್ಲಿ ಸಾಕಷ್ಟು ಹೊಸ ಎಕ್ಸ್ಪ್ಲೋರೇಷನ್ಸ್ ಇದೆ, ಆ ಪಾತ್ರಗಳನ್ನ ತಿಳ್ಕೊಳ್ಳೋದು, ಅವರಿಬ್ಬರ ಮಧ್ಯೆ ರ್ಯಾಪೋ ಯಾವ ಥರ ಎಸ್ಟಾಬ್ಲಿಷ್ ಆಗುತ್ತೆ ಅನ್ನೋದು, ಆ ಜರ್ನಿ ಇದರಲ್ಲಿ ನೋಡ್ಬೋದು. ವಂಡರ್ಫುಲ್. ವಿಹಾನ್? ಇಲ್ಲ, ಅದು ನಾನು ಇನ್ನೂ ನೋಡಿಲ್ಲ. ಅದೊಂದು ಸಿನಿಮಾ ಮಾತ್ರ ನಾನು ಇನ್ನೂ ನೋಡಿಲ್ಲ ರಕ್ಷಿತ್ ಅವ್ರದ್ದು. ಯಾಕೆಂತಂದರೆ ನಾವು ಈ ಶೂಟ್ ಮಾಡ್ತಾ ಇದ್ವಿ, ನಾನು ಅದು ನೋಡಬಾರ್ದು, ಎಲ್ಲಿ ಇನ್ಫ್ಲುಯೆನ್ಸ್ ಆಗಿಬಿಡ್ತೀನೋ, ಯಾಕೆಂದರೆ ಅದು ತುಂಬ ಇಂಟೆನ್ಸಿಟಿ ಹಾಕಿ ಪರ್ಫಾರ್ಮ್ ಮಾಡಿರೋದು ಅದು ರಕ್ಷಿತ್ ಅವರದ್ರಲ್ಲಿ. ಸೊ ಅದಕ್ಕೆ ನಾನು ಎಲ್ಲದು ಇನ್ಫ್ಲುಯೆನ್ಸ್ ಆಗಿಬಿಡ್ತೀನೋ ಅಂತ ಅದು ನೋಡಿಲ್ಲ. ಸೊ ಈಗ ಸಿನಿಮಾ ಆದಮೇಲೆ ದಟ್ಸ್ ಇನ್ ಮೈ ಲಿಸ್ಟ್ ಟು ಗೋ ಅಂಡ್ ವಾಚ್. ಆಲ್ ರೈಟ್. ಐ ಥಿಂಕ್ ದ ಸಿಮಿಲಾರಿಟೀಸ್ ಎರಡು ರಕ್ಷಿತ್ ಅವರೇ ಪ್ರೊಡ್ಯೂಸ್ ಮಾಡಿರೋದು. ಹಾಂ, ಕರೆಕ್ಟ್. ಸ್ಮಾರ್ಟ್ ಆನ್ಸರ್. ಈಗಾಗಲೇ ನೀವು 3 ಜನನು ಮುಂಚೆ ಆ್ಯಕ್ಟಿಂಗ್ ಮಾಡಿದ್ದೀರಾ, ನೀವು ಸಿನಿಮಾಗಳಲ್ಲಿ ಮಾಡಿದ್ದೀರಾ, ಹಾಗೆಯೇ ಅಂಕಿತಾ ಕಿರುತೆರೆ ಅನುಭವ ಇದೆ, ನೀವು ಕೂಡ ಸಿನಿಮಾದಲ್ಲಿ ಮಾಡಿದ್ದೀರಾ. ಮಯೂರಿ, ಈ ಚಿತ್ರದಲ್ಲಿ ಕೆಲಸ ಮಾಡಿದ್ದು ನಿಮ್ಮ ಹಿಂದಿನ ಅನುಭವಕ್ಕಿಂತ ಯಾವ ರೀತಿ ಡಿಫ್ರೆಂಟ್ ಆಗಿತ್ತು? ತುಂಬ ವಿಭಿನ್ನವಾಗಿತ್ತು. ಈಗ ನೀವು ಕಿರುತೆರೆ ಅಭಿನಯ ಅಂತ ತಗೊಂಡ್ರೆ ಬೆಳ್ಳಿ ತೆರೆಗೂ ಮತ್ತು ಅದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಹಾಗಾಗಿ ಯಾವ ವಿಷಯಗಳನ್ನೆಲ್ಲ ಕಲ್ತಿದ್ನೋ ಅದನ್ನೆಲ್ಲ ಅಲ್ಲಿಗೆ ಬಿಟ್ಟು ಬರುವಂತಹ ಪರಿಸ್ಥಿತಿ ಸಹ ಇತ್ತು. ಅದನ್ನು ತಗೊಂಡು ಅದರಿಂದ ಏನು ಕಲ್ತಿದ್ದೀನಿ ಅದನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡಬಹುದು ಅನ್ನೋ ಒಂದು ವಿಷಯ ಇರಲಿಲ್ಲ. ಇಲ್ಲಿ ಏನೇನೋ ಕಲ್ತಿದ್ಯಾ ಅಂಕಿತ ಅದನ್ನೆಲ್ಲ ಅಲ್ಲಿ ಬಿಟ್ಟು ಬರಬೇಕು ಹೇಳಿದರು. ಹಾಗಾಗಿ ಅಭಿನಯ ಅಂತ ಬಂದಾಗ ತುಂಬ ವಿಧವಾದ ಶೈಲಿಯಲ್ಲಿ ನಾವು ಅನಾಹಿತೆ ಪಾತ್ರಕ್ಕೆ ಕೆಲಸ ಮಾಡಬೇಕಾಗಿ ಬಂತು. ಓಕೆ, ಮಯೂರಿ, ನಿಮ್ಮನ್ನ ಕೇಳೋದಾದರೆ ಐ ಥಿಂಕ್ ಫಂಡಮೆಂಟಲಿ ಪಾತ್ರಗಳೇ ಬೇರೆ ಬೇರೆ ಇತ್ತು. ಹಿಂದೆ ನಾನು ಮಾಡಿದ್ದು ಹೊಯ್ಸಳ ಇರ್ಬೋದು, ಮ್ಯಾನ್ ಆಫ್ ದ ಮ್ಯಾಚ್ ಇರ್ಬೋದು, ಸಿಚುವೇಶನ್ಸ್ ತುಂಬ ಡಿಫ್ರೆಂಟ್. ಆ್ಯಂಡ್ ಹೊಯ್ಸಳನಲ್ಲಿ ಆ ಸಿಚುವೇಶನ್ಗೆ ಆ ಪಾತ್ರ ಇದ್ದಿದ್ದಂಥ ರೀತಿಗೆ ನಾನು ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಕಷ್ಟ ಆಗಿತ್ತು, ಯಾಕಂದರೆ ಇಟ್ ಇಸ್ ಫಾರ್ ಫ್ರಮ್ ಮೈ ರಿಯಾಲಿಟಿ. ಬಟ್ ರಾಧಾ ಕ್ಯಾರೆಕ್ಟರ್ ಬಂದು ಈ ಅರ್ಬನ್ ಸೆಟ್ಟಿಂಗ್ ಇರೋದ್ರಿಂದ ನನಗೆ ಜಾಸ್ತಿ ರಿಲೇಟಬಲ್ ಅಂತ ಅನ್ನಿಸ್ತು. ಸೊ ಅರ್ಥ ಆಗ್ತಾ ಇದೆ ಅಂತ. ಬಟ್ ರಾಧಾ ಕ್ಯಾರೆಕ್ಟರ್ ಎಮೋಷ್ನಲ್ ರೇಂಜ್ ವಾಸ್ ನ್ಯೂ ಫಾರ್ ಮೀ ಆಲ್ಸೋ.
ಈ ಕ್ಯಾರೆಕ್ಟರ್ ಇಷ್ಟು ಡೈಮೆನ್ಷನ್ಸ್ನ ಇಷ್ಟು ಎಮೋಷನ್ಸ್ನ ಹೇಗೆ ಎಕ್ಸ್ಪ್ಲೋರ್ ಮಾಡುತ್ತೆ, ಇದು ಹೇಗೆ ಮಾಡೋಕ್ಕೆ ಸಾಧ್ಯ ಒಬ್ಬ ವ್ಯಕ್ತಿಯಿಂದ ಅಂತ ಅನಿಸೋಷ್ಟು ಡಿಫ್ರೆಂಟ್ ಅಂತ ಅನ್ನಿಸ್ತು. ಬಟ್ ಆಲ್ಸೋ ಅಷ್ಟೇ ಕಲಿಯೋಕ್ಕೂ ಕೂಡ ಸಿಕ್ತು ಆ ಕ್ಯಾರೆಕ್ಟರಿಂದ. ಸಾಕಷ್ಟು ನಾನು ಕಲ್ತಿದ್ದೀನಿ ಆ ಕ್ಯಾರೆಕ್ಟರಿಂದ. ಆ್ಯಂಡ್ ಕಂಪ್ಲೀಟ್ಲಿ ಲವ್ ಅನ್ನೋ ಫಂಡಮೆಂಟಲ್ ಎಮೋಷನ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರೋ ಕ್ಯಾರೆಕ್ಟರ್. ಅವಳ ಕೋಪ, ಅಳು ಎಲ್ಲನೂ ಆ ಲವ್ ಅನ್ನೋ ಎಮೋಷನಿಂದಾನೇ ಆಚೆ ಬರ್ತಾ ಇರುತ್ತೆ. ಸೊ ಅದು ನನಗೆ ಕಲಿಯೋಕ್ಕೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಆ್ಯಂಡ್ ಲಾಟ್ ಆಫ್ ಪರ್ಫಾರ್ಮೆನ್ಸ್ ಅಂತ ಏನು ಹೇಳ್ತಾ ಇದ್ದೀವಿ, ಎಲ್ಲರದೂ ಇಂಟರ್ಡಿಪೆಂಡೆಂಟ್ ಪರ್ಫಾರ್ಮೆನ್ಸಸ್. ಎಲ್ಲರದ್ದು ಒಬ್ರು ಪರ್ಫಾರ್ಮೆನ್ಸ್ ಮೇಲೆ ಇನ್ನೊಬ್ರು ಪರ್ಫಾರ್ಮೆನ್ಸ್ ನಿಂತಿರೋ ಥರದ್ದು. ಆ್ಯಂಡ್ ನಮ್ಮ ಡೈರೆಕ್ಟರ್ ನೀವೆಲ್ಲ ಒಳ್ಳೆ ಆ್ಯಕ್ಟರ್ಸು ಯಾರು ಆ್ಯಕ್ಟ್ ಮಾಡಬೇಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ಆ್ಯಕ್ಟರ್ಸ್ ಆದರೂ ಕೂಡ ಆ್ಯಕ್ಟ್ ಮಾಡದೆ ಬಿಹೇವ್ ಮಾಡಬೇಕಿತ್ತು. ಮೋರ್ ದೆನ್ ದಟ್ ನಮ್ಮ ಎದುರುಗಡೆ ಇರೋ ಪಾತ್ರ ಏನು ಹೇಳ್ತಾ ಇದೆ ಅದಕ್ಕೆ ಆ ಪ್ರೆಸೆಂಟಲ್ಲಿ ಆ ಮೂಮೆಂಟಲ್ಲಿ ತುಂಬ ಇರಬೇಕಿತ್ತು. ಸೊ ಇವ್ರ ಕ್ಯಾರೆಕ್ಟರ್ ನನ್ನ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಿದ್ದಾಗ ಅವ್ರ ಪಾತ್ರ ಏನು ಹೇಳಕ್ಕೆ ಟ್ರೈ ಮಾಡ್ತಿದೆ ಅಂತ. ಸೊ ಪ್ರತಿ ಸರ್ತಿ ಅವ್ರ ಕಣ್ಣಲ್ಲಿ ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಯಾಕಂದರೆ ಒಂದಲ್ಲ ಒಂದು 5-6 ಎಮೋಷನ್ಸ್ ಮತ್ತು ಎಕ್ಸ್ಪ್ರೆಷನ್ಸ್ ಹಿ ವುಡ್ ಗಿವ್ ಇನ್ ಒನ್ ಡೈಲಾಗ್ ಆ್ಯಂಡ್ ಒಂದು ಗ್ಯಾಪಲ್ಲಿ. ಸೊ ಅದನ್ನೆಲ್ಲ ಪಿಕ್ ಮಾಡಬೇಕಿತ್ತು. ಸೊ ಹಾಗಾಗಿ ನನ್ನ ಪರ್ಫಾರ್ಮೆನ್ಸಿಗೆ ಐ ಕಾಂಟ್ ಗಿವ್ ಎನಿ ಕ್ರೆಡಿಟ್ ನಾನು ಪರ್ಫಾರ್ಮ್ ಮಾಡಿದ್ದೀನಿ ಅಂತ. ಸೊ ಇಟ್ ಈಸ್ ಹೌ ವೆಲ್ ಮೈ ಕೋ-ಆಕ್ಟರ್ ಹ್ಯಾಸ್ ಸಪೋರ್ಟೆಡ್ ಆ್ಯಂಡ್ ಆಲ್ಸೋ ದ ಎಂಟೈರ್ ಸೆಟ್. ಅವರೆಲ್ಲ ಹೇಗೆ ಇಂಟ್ರ್ಯಾಕ್ಟ್ ಮಾಡ್ತಿದ್ದಾರೆ ಅದೆಲ್ಲ ಸಣ್ಣದು, ಬಟ್ ಸಬ್ಕಾನ್ಷಿಯಸ್ಲಿ ಅದು ಪಿಕ್ ಆಗ್ತಾ ಇರುತ್ತೆ ಆ್ಯಕ್ಟರ್ಸ್ಗೆ. ವಿಲ್ ಬಿ ವೆರಿ ವಲ್ನರಬಲ್ ಸೆಟ್ಟಲ್ಲಿ. ಒಂದು ಸಣ್ಣ ಇಂಟ್ರಾಕ್ಷನಲ್ಲಿ ಯಾರೋ ದೂರದಲ್ಲಿ ಹೋದರೂ ಕೂಡ ಇಲ್ಲಿ ನಮ್ಮ ಎಮೋಷನ್ಸ್ ಚೇಂಜ್ ಆಗುತ್ತೆ. ಸೊ ಆ ಎಂಟೈರ್ ಡಿಸಿಪ್ಲಿನ್ ಐ ಥಿಂಕ್ ಮೇಂಟೈನ್ ಆದಾಗ ಅಷ್ಟೇ ವಾಟ್ ವಿ ಕಾಲ್ ಈ ಸೀನ್ ಚೆನ್ನಾಗಿದೆ, ಈ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಏನು ಹೇಳ್ತೀವಿ ಅದು ಎಕ್ಸಿಕ್ಯೂಟ್ ಆಗೋಕ್ಕೆ ಅವಾಗ ಮಾತ್ರ ಸಾಧ್ಯ. ನೈಸ್. ವಿಹಾನ್, ರಕ್ಷಿ ಶೆಟ್ಟಿ ಅವ್ರದ್ದು ಗುಣ ಆ್ಯಸ್ ಅ ಪ್ರೊಡ್ಯೂಸರ್ ಅದನ್ನು ನಾನು ಎಲ್ಲ ಕಡೆ ಹೇಳ್ಕೊಂಡು ಬಂದಿದ್ದೀನಿ. ಸೆಟ್ಟಿಗೆ ಬಂದಿಲ್ಲ, ಡೈರೆಕ್ಟರ್ ಕ್ರಿಯೇಟಿವಿಟಿ ಇನ್ವಾಲ್ವ್ ಆಗಿಲ್ಲ, ಆಮೇಲೆ ನಮ್ಮನ್ನೆಲ್ಲ ನಂಬಿದ್ರು, ಆ ಕತೆ ಮೇಲೆ ನಂಬಿದ್ರು, ಆಮೇಲೆ ಇಷ್ಟು ದೊಡ್ಡ ಬಡ್ಜೆಟ್ ಹಾಕಿದ್ದಾರೆ. ಸೊ ಅದನ್ನು ಏನೋ ನಾನು ಆ ಥರ ಆಗೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಆಫ್ ಸ್ಕ್ರೀನ್ ನನ್ನ ಹತ್ರ ಅಷ್ಟು ಮಟ್ಟಿಗೆ ದುಡ್ಡಿದ್ದಾಗ, ಆ ಸ್ಟಾರ್ಡಮ್ ಬಂದಾಗ ಐ ವುಡ್ ಲವ್ ಟು ಬಿ another 2-3 Rakshi Shettis, bringing talents to the film industry. ಹಾ, ವಂಡರ್ಫುಲ್. ಅದು ಒಂದು ಅನುಭವ ಆಯಿತು. ಆ್ಯಕ್ಟಿಂಗ್ ಅಂತ ಬಂದಾಗ ನಿಮ್ಮ ಹಿಂದಿನ ಅನುಭವಕ್ಕಿಂತ ಇಬ್ಬನಿ ತಬ್ಬಿದ ಇಳೆಯಲ್ಲಿ ಈ ಚಿತ್ರದಲ್ಲಿ ಕೆಲಸ ಮಾಡಿದ್ಮೇಲೆ ಅದೇನಾದರೂ ಒಂದು ಗ್ರ್ಯಾಟಿಫಿಕೇಶನ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕಲಿತೆ, ಅಥವಾ ಇಟ್ ಕುಡ್ ಬಿ ಅ ಡಿಫ್ರೆಂಟ್ ಸ್ಕೂಲ್ ಆಫ್ ಆ್ಯಕ್ಟಿಂಗ್ ಆಲ್ ಟುಗೆದರ್, ಆ ರೀತಿ ಏನಾದರೂ ಅನುಭವ ಆಯಿತಾ ಆ್ಯಕ್ಟಿಂಗ್ ವೈಸ್? ಇಟ್ಸ್ ಆಲ್ವೇಸ್ ಅಬೌಟ್ ಎಕ್ಸ್ಪ್ಲೋರಿಂಗ್. ನಾನು ಈ ಸ್ಕ್ರಿಪ್ಟ್ ಬಂದಾಗಲೂ ಅದೇ ಇದು ಮಾಡಿದ್ದು. ಅಂದರೆ ಮುಂಚಿಂದ ಕಂಪೇರ್ ಮಾಡ್ತೀವಿ, ಅಂದರೆ ಇಲ್ಲ ಅದಕ್ಕಿಂತ ಎಷ್ಟು ಡಿಫ್ರೆಂಟಾಗಿ ನಾನು ಎಷ್ಟು ಚಾಲೆಂಜಿಂಗ್ ಆಗಿದೆ ಅಂತ ನೋಡ್ತೀವಿ. ಈ ಸಿನಿಮಾದಲ್ಲಿ ನನಗೆ ಕಾಣಿಸಿದಷ್ಟೇ ದಟ್ ದೀಸ್ 2 ಕ್ಯಾರೆಕ್ಟರ್ಸ್, ರಾಧೆ ಮತ್ತು ಅನಾಹಿತಾ, ಈಸ್ ಮೈ ರೆಸ್ಪಾನ್ಸಿಬಿಲಿಟಿ. ಸೊ ನಾನೇನು ಇವ್ರು ಹೇಳ್ದಾಗೆ ನಾನೇನು ಎಕ್ಸ್ಪ್ರೆಷನ್ಸ್ ಕೊಡ್ತೀನಿ, ಏನು ಹೆಂಗೆ ರೆಸ್ಪಾಂಡ್ ಮಾಡ್ತೀನಿ, ಅದ್ರ ಮೇಲೆ ಇವ್ರದ್ದು ಎಲಿವೇಟ್ ಆಗುತ್ತಲ್ಲ. ಸೊ ಅದು ತುಂಬ ಚಾಲೆಂಜಿಂಗ್. ದಿಸ್ ಎಂಟೈರ್ ಸಿದ್ಧಾರ್ಥ ಶೋಕ್ ಟುಕ್ ಅ ಟೋಲ್ ಆನ್ ಮೀ. ಸಿಕ್ಕಾಬಟ್ಟೆ ಎನರ್ಜಿ ಹಾಕೋದು ಅಂತಂದರೆ ಸಿನಿಮಾದಲ್ಲಿ 4 ಡೈಲಾಗ್ ಬರ್ಸ್ಬಿಟ್ಟು ಜೋರಾಗಿ ಮಾತಾಡ್ಬಿಡೋದು ಅಥವಾ ಜೋರಾಗಿ ಹತ್ಬಿಡೋದು. ಅಂದರೆ ಎಮೋಷನ್ಸ್ಗೆ ಅಥವಾ ಸರ್ಟನ್ ಎಮೋಷನ್ಸ್ಗೆ ಅದೇ ಸ್ಟೀರಿಯೋ ಟೈಪ್ ಇದೆಯಲ್ಲ. ಸೊ ನಾನು ಅದನ್ನು ಬ್ರೇಕ್ ಮಾಡಬೇಕು ಆ ಥರ. ಸೊ ಆ ಸಂಕಟನ ಅನುಭವಿಸೋದು, ಅದು ಅಷ್ಟು ಮಾಡಿ ಬರೀ ಕಣ್ಣಲ್ಲಿ ತೋರಿಸೋದಿದೆಯಲ್ಲ, ದಟ್ ವಾಸ್ ವೆರಿ ಚಾಲೆಂಜಿಂಗ್. ಸೊ ಈ ಥರ ಕಲ್ತ್ಕೊಂಡು ಬಂದೆ. ಇನ್ನು ಆ್ಯಕ್ಟಿಂಗ್ ವೈಸ್ ಡೆಫಿನೆಟ್ಲಿ ಆ್ಯಕ್ಟಿಂಗ್ ಯಾರೂ ಹೇಳ್ಕೊಡೋಕ್ಕಾಗಲ್ಲ. ಇಟ್ಸ್ ಸಮಥಿಂಗ್ ಯು ಹ್ಯಾವ್ ಟು ಆ ಕ್ಯಾರೆಕ್ಟರ್ ಇದ್ದು ಡೈರೆಕ್ಟರ್ ಏನು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ತಾ ಗೊತ್ತಾಗುತ್ತೆ ಆ ಡೈರೆಕ್ಟರ್ ಏನಕ್ಕೆ ಆ ಕ್ಯಾರೆಕ್ಟರ್ನ ಅಷ್ಟು ಚೆನ್ನಾಗಿ ಬರೆದಿದ್ರು ಅಂತ. ಸೊ ಆ ಕ್ಯಾರೆಕ್ಟರ್ಲಿದ್ದರೆ ಆಟೋಮೆಟಿಕ್ಕಾಗಿ ಅಲ್ಲಿ ಸ್ಪಾಂಟೇನಿಯಸ್ ಆಗಿ ಬಂದುಬಿಡುತ್ತೆ ಸ್ಪಾಟಲ್ಲಿ. ಅಷ್ಟೇ. ಇನ್ನು ವರ್ಕ್ಶಾಪ್ಸ್ ಅಂತ ಎಲ್ಲ ಏನು ಮಾಡಿಸಿದ್ರು, ಅದು ಅಲ್ಲೋಗಿ ಟೈಮ್ ವೇಸ್ಟ್ ಆಗಬಾರ್ದು ಅಂತ ಒಂದ್ಸಲ ಇಲ್ಲಿ ತಿಳ್ಕೊಳ್ಳೋದಕ್ಕೋಸ್ಕರ ಡೈರೆಕ್ಟರ್ ಒಂದ್ಸಲ ಮಾಡಿ ತೋರಿಸಿ, ಸೊ ದಟ್ ನೀವು ಯಾವುದಾದ್ರು ಇದು ಬಂದಾಗ ನಾನು ಎಕ್ಸ್ಪ್ರೆಷನ್ಸು ಯಾವ ಎಕ್ಸ್ಪ್ರೆಷನ್ ನಾನು ಕ್ಯಾಚ್ ಮಾಡಬೇಕು, ಆಮೇಲೆ ಅಲ್ಲಿಗೆ ಯಾವ BGM ಹಾಕಬೇಕು, ಈ ಥರದ್ದೆಲ್ಲ ಹೇಳಿದರು. ಅದಕ್ಕೆ ವರ್ಕ್ಶಾಪ್ ಮಾಡಿಸ್ತಾಯಿದ್ರು. ಆಮೇಲೆ BGM ಕೂಡ ನಾವು ಪರ್ಫಾರ್ಮ್ ಮಾಡಬೇಕಾದ್ರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಹಾಕಿರೋರು ನಮ್ಮ ಸುತ್ತಮುತ್ತ, ಸೊ ದಟ್ ಆ ಮೂಡ್ ಕ್ರಿಯೇಟ್ ಮಾಡೋಕ್ಕೆ. ಅದ್ರ ಜೊತೆಗೆ ಆರ್ಟ್ ವರ್ಕ್ ಆಗಲೇ ನೀವು ನೋಡಿದ್ದೀರಾ, ಶರತ್ ಅಂತ ಮಾಡಿರೋದು. ಸೊ ಆರ್ಟ್ ವರ್ಕು ಹಂಗೆ ಇರ್ತಿತ್ತು. ನಾವು 3 ಜನ ಸೆಟ್ಟಿಗೆ ಹೋದರೆ ಅದಾಗಲೇ ಆ ಕ್ಯಾರೆಕ್ಟರ್ ಒಳಗಡೆ ಹೋಗ್ಬಿಡ್ತಾ ಇದ್ವಿ ನಾವು. ಸೊ ಆ ಥರ ದೀಸ್ ಆರ್ ದ ಎಕ್ಸ್ಪೀರಿಯನ್ಸಸ್. ವಂಡರ್ಫುಲ್. ಮೊದಲನೇ ಬಾರಿಗೆ ನಿಮಗೆ ನನ್ನಲ್ಲಿ ಆ್ಯಕ್ಟಿಂಗ್ ಹಾಗೆಯೇ ಸಿನಿಮಾ ಕುರಿತಾಗಿ ಒಂದು ಪ್ಯಾಷನ್ ಇದೆ ಅಂತ ನಿಮಗೆ ರಿಯಲೈಸ್ ಆಗಿದ್ದ ಮೂಮೆಂಟ್ ಯಾವುದದು? ತುಂಬ ಒಳ್ಳೆ ಪ್ರಶ್ನೆ. ನನ್ನ ತಂದೆ ಆ್ಯಕ್ಚುಲಿ ಕಲಾ ಗಂಗೋತ್ರಿ ಅನ್ನೋ ತಂಡದಲ್ಲಿ ಇದ್ದಾರೆ.
ಹಾಗಾಗಿ ನಟನೆ ಅನ್ನೋದು ನನ್ನ ಜೀವನದಲ್ಲಿ ಹೊಸದೇನಲ್ಲ. ಚಿಕ್ಕ ವಯಸ್ಸಿನಲ್ಲಿ ನನ್ನ ತಂದೆ ಬಣ್ಣ ಹಚ್ತಿದ್ದಾಗ್ಲಿ ಅಥವಾ ಈ ವಸ್ತ್ರಾಲಂಕಾರದ ಮೇಲೆ ಕೊಡ್ತಿದ್ದಂತಹ ಇಂಪಾರ್ಟೆನ್ಸ್ ಆಗಲಿ ಇದನ್ನೆಲ್ಲ ನಾನು ನೋಡಿದ್ದೀನಿ. ಆದರೆ ನಾನು ಅಭಿನಯ ಮಾಡಬಲ್ಲೆ ಅಂತ ಬಹುಶಃ ಅನಿಸಿದ್ದು ನಾನು ಒಂದು ಕನ್ನಡಿ ಮುಂದೆ ನಿಂತ್ಕೊಂಡಾಗ ಅಂತ ಕಾಣಿಸುತ್ತೆ. ಚಿಕ್ಕವರಿದ್ದಾಗೆಲ್ಲ ನಾವು ಈ ರೋಲ್ ಪ್ಲೇಗಳು ಅಂತ ಮಾಡ್ತೀವಿ. ಅಮ್ಮನ ಥರ ಬಿಹೇವ್ ಮಾಡೋದಾಗಲಿ ಅಥವಾ ತಂದೆ ಹೇಗೆ ಮಾತಾಡ್ತಾರೆ ಮನೇಲಿ ಆ ಥರ ಏನೋ ಮಾತಾಡೋದಾಗಲಿ, ನಮ್ಮ ಕಣ್ಗಳನ್ನ ನಾವೇ ನೋಡ್ಕೊಳ್ಳೋದಾಗಲಿ, ಹೇಗಿದ್ದೀನಿ ಅಂತ ಚಿಕ್ಕ ವಯಸ್ಸಿನಲ್ಲೇ ಅದನ್ನು ನಾವು ಮಾಡ್ತೀವಿ ಅಲ್ವಾ. ಬಹುಶಃ ಆವಾಗ ಯಾವುದೋ ಒಂದು ಚಿತ್ರ ನೋಡಿದಾಗ್ಲೋ ಅಥವಾ ಯಾವುದೋ ಒಂದು ಪುಸ್ತಕ ನೋಡಿದಾಗ ಅವಳು ಹೇಗೆ ಕೂತಿದ್ದಾಳೆ ನಾನು ಹಾಗೆ ಕೂತ್ಕೊಳ್ಳೋದಕ್ಕಾಗುತ್ತಾ ಅನ್ನೋದನ್ನು ನಾವು ಸ್ವಲ್ಪ ಇಮಿಟೇಟ್ ಅಥವಾ ಮಿಮಿಕ್ರಿ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಅಲ್ವಾ. ಬಹುಶಃ ಅಲ್ಲಿಂದ ಬೇರೂರಿದೆ ಅಂತ ಕಾಣಿಸುತ್ತೆ ನಾನು ಅಭಿನಯ ಮಾಡಬಲ್ಲೆ ಅನ್ನೋ ವಿಷಯ. ಆದರೆ ಕನಸುಗಳು ಯಾವುದೂ ಇರಲಿಲ್ಲ. ಟೆಲಿವಿಷನಲ್ಲಿ ಬರಬೇಕನೋ ಅಥವಾ ಸಿನಿಮಾ ರಂಗದಕ್ಕೆ ಕಾಲಿಡ್ಬೇಕನೋ ಅನ್ನೋ ಯಾವ ಕನಸು ಇರಲಿಲ್ಲ. ಆಸೆ ಇತ್ತು, ಆಮೇಲೆ ಆಸಕ್ತಿ ಇತ್ತು. ಏನೋ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಮಾಡೋಣ ಅನ್ನೋ ಒಂದು ಆಸೆ ಇತ್ತು ಅಷ್ಟೆ. ಹಾಗಾಗಿ ಅಭಿನಯ ಬಹುಶಃ ಎಲ್ಲೋ ನನ್ನ ಬಾಲ್ಯದಲ್ಲಿ ಬೇರೂರಿದೆ ಅಂತ ಕಾಣಿಸುತ್ತೆ. ಸಬ್ಕಾನ್ಷಿಯಸ್ಲಿ ಅದು ಕೂತಿದೆ ಅಂತ ಕಾಣಿಸುತ್ತೆ ಅಷ್ಟೇ. ವಂಡರ್ಫುಲ್. ಮಯೂರಿ, ನಿಮ್ಮನ್ನ ಕೇಳೋದಾದ್ರೆ ನಿಮಗೆ ಮೊದಲನೇ ಬಾರಿಗೆ ಕಲೆ ಕುರಿತಾಗಿ ನನಗೊಂದು ಸೆನ್ಸಿಬಿಲಿಟಿ ಇದೆ, ನನ್ನಲ್ಲೊಂದು ಕ್ರಿಯೇಟಿವಿಟಿ ಇದೆ ಅಂತ ನಿಮಗೆ ರಿಯಲೈಸ್ ಆಗಿದ್ದ ಕ್ಷಣ ಯಾವುದದು? ಐ ಥಿಂಕ್ ಆರ್ಟ್ ಯಾವಾಗಲೂ ಇನ್ಕ್ಲಿನೇಷನ್ ಇತ್ತು, ಬಟ್ ಆ್ಯಕ್ಟಿಂಗ್ ಒಂದೇ ಅಂತಲ್ಲ, ಡ್ಯಾನ್ಸ್ ಕಲಿತಿದ್ದೆ. ತುಂಬ ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಭರತನಾಟ್ಯಮಕ್ಕೆ ಸೇರಿಸಿದ್ರು ಆ್ಯಂಡ್ ಅಕ್ಕ ಮ್ಯೂಸಿಕ್ ಕಲಿತಾ ಇದ್ಲು, ನನ್ನ ಕಸಿನ್. ಸೊ ಹಾಗಾಗಿ ಫ್ಯಾಮಿಲಿಲಿ ಎಲ್ಲರೂ ಒಂದಲ್ಲ ಒಂದು ಆರ್ಟ್ ಫಾರ್ಮಲ್ಲಿ ಇರ್ತಾಯಿದ್ರು. ಸೊ ಹಾಗಾಗಿ ಆರ್ಟ್ ಅಂದರೆ ತುಂಬ ಇಂಟ್ರೆಸ್ಟ್ ಇತ್ತು. ಸಹಜವಾಗಿ ಆ ಇಂಟ್ರೆಸ್ಟ್ ಬಂತು ನಿಮಗೆ. ಬಟ್ ಆ್ಯಕ್ಟಿಂಗ್ ಅಂತ ಇರಲಿಲ್ಲ. ಸಮ್ವೇರ್ ಐ ಥಿಂಕ್ ನಾನು ಹೈಸ್ಕೂಲಲ್ಲಿ ಇದ್ದಾಗ ನನಗೆ ಆಪ್ತಮಿತ್ರ ಸಿಕ್ಕಾಪಟ್ಟೆ ಇಷ್ಟ ಆಗೋಗಿತ್ತು. ಅದು ಏನಕ್ಕೆ ಅಂತ ಗೊತ್ತಿಲ್ಲ, ಎಲ್ಲವಾಗಲೂ ಅದರ ಸಾಂಗ್ ಕೇಳ್ತಿದ್ದೆ, ನಂಗೆ ಇಡೀ ಮೂವಿ ಡೈಲಾಗ್ ಗೊತ್ತಿತ್ತು. ಸೌಂದರ್ಯ ಅಂತಂದರೆ ತುಂಬ ಇಷ್ಟ ಆಗೋಗಿತ್ತು, ಅವ್ರ ಪರ್ಫಾರ್ಮೆನ್ಸು ಎಲ್ಲನೂ. ಸೊ ಇಡೀ ಸಿನಿಮಾ ತಲೆಯಲ್ಲಿ ಕೂತಿತ್ತು. ಸೊ ಹೋಗ್ತಾ ಹೋಗ್ತಾ ಎವ್ರಿಥಿಂಗ್ ಜಸ್ಟ್ ಕೇಮ್ ಡೌನ್. ಬರೀ ಸ್ಟಡೀಸ್ ಹಾಗೆ ಆಗಿದ್ದು. ಕಾಲೇಜಲ್ಲಿ ಥಿಯೇಟರ್ ಗ್ರೂಪ್ ಇತ್ತು, ಸೇರ್ಕೊಂಡಿದ್ದೆ. ಬಟ್ ಐ ಮೇಡ್ ಶ್ಯೂರ್ 4 ವರ್ಷ ನಾನು ಬರೀ ಬ್ಯಾಕ್ ಸ್ಟೇಜ್ ಪ್ರೊಡಕ್ಷನಲ್ಲಿ ಇರಬೇಕು, ಸ್ಟೇಜ್ ಹತ್ತಲ್ಲ. ಸೊ ಅಷ್ಟು ರಿಸರ್ವ್ಡ್ ಆ್ಯಂಡ್ ಅಷ್ಟು ಶೈ ಐ ವಾಸ್. ಸಮ್ವೇರ್ ಐ ಫೀಲ್ ಥಿಯೇಟರ್ಗಿಂತ ನನಗೆ ಕ್ಯಾಮ್ರಾ ಮುಂದೆ ಐ ಫೀಲ್ ಮೋರ್ ಕಂಫರ್ಟಬಲ್. ಆ್ಯಂಡ್ ಕಂಫರ್ಟಬಲ್ ಅಂತಂದರೆ ಬೆಟರ್ ದೆನ್ ಸ್ಟೇಜ್. ಬಟ್ ಸ್ಟಿಲ್ ನಾನು ಕ್ಯಾಮ್ರಾ ಮುಂದೆ ನೋಡಬೇಕು ಅಂತ ಎಂದು ಅಂದ್ಕೊಂಡಿದ್ದಿದ್ದಿಲ್ಲ. ಬಟ್ ದಿಸ್ ಇಸ್ ನಾಟ್ ಅ ವೆರಿ ಕಂಫರ್ಟಬಲ್ ಸೆಟ್ಟಿಂಗ್ ನನಗೆ ಫಾರ್ ಮೈ ನೇಚರ್. ನಾನು ತುಂಬ ರಿಸರ್ವ್ಡ್ ಆ್ಯಂಡ್ ಅಷ್ಟಾಗಿ ಎಕ್ಸ್ಪ್ರೆಸಿವ್ ಇಲ್ಲ ಇನ್ ಜನರಲ್. ಬಟ್ ಕ್ಯಾಮ್ರಾ ಮುಂದೆ ಬಂದಾಗ ಸೋ ಫಾರ್ ವಾಟ್ ಎವರ್ ಐ ಆಮ್ ಡೂಯಿಂಗ್. ಬಟ್ ಈ ಸಿಚುವೇಶನಲ್ಲಿ ನಾನು ಹೇಗೆ ಬಿಹೇವ್ ಮಾಡ್ಬೋದು ಆ್ಯಸ್ ಅ ಪರ್ಸನ್ ನೋಡೋ ಕ್ಯೂರಿಯಾಸಿಟಿ ನನಗೆ ತುಂಬ ಇತ್ತು. ನನಗೆ ಅಷ್ಟು 100% ಕಂಫರ್ಟಬಲ್ ಇಲ್ಲದೇ ಇರೋ ಸಿಚುಯೇಷನಲ್ಲಿ ನಾನು ಹೇಗೆ ರಿಯಾಕ್ಟ್ ಮಾಡ್ತೀನಿ ಅದು ನನಗೆ ತಿಳ್ಕೊಬೇಕಿತ್ತು. ಇಟ್ಸ್ ಸಾರ್ಟ್ ಆಫ್ ಸೆಲ್ಫ್ ಡಿಸ್ಕವರಿ ಅಂತ ಹೇಳ್ಬೋದು. ಸೊ ಇನ್ನೂ ಐ ಆಮ್ ಲರ್ನಿಂಗ್ ಎವ್ರಿ ಸಿಚುಯೇಷನಲ್ಲಿ ನಾನು ಹೇಗೆ ರಿಯಾಕ್ಟ್ ಮಾಡ್ಬೋದು, ನಾನು ಹೇಗಿರ್ಬೋದು ಅಂತ, ಹೌ ಮಚ್ ಐ ಕ್ಯಾನ್ ಹೋಲ್ಡ್ ಮೈ ಸೆಲ್ಫ್ ಟುಗೆದರ್. ಸೊ ಆ್ಯಕ್ಟಿಂಗ್ ಅನ್ನೋದು ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ, ಆದರೂ ಆ ಅನುಭವ ನಿಮ್ಗೀಗ ಆಗಿದೆ. ರಿವಾರ್ಡಿಂಗ್ ಆಗಿತ್ತಾ? ಸೋ ಫಾರ್ ಇಟ್ ಹ್ಯಾಸ್ ಬಿನ್. ಐ ಹೋಪ್ ಇನ್ನೂ ಜಾಸ್ತಿ ಕಲಿಯೋಕ್ಕೆ ಸಿಗುತ್ತೆ ಅಂತ. ಇನ್ನೂ ಸಾಕಷ್ಟು ಪಾತ್ರಗಳ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಿದೆ. ಸೊ ಐ ಆಮ್ ಶೋರ್ ಇಟ್ ವಿಲ್ ಟೀಚ್ ಯು ಸಮಥಿಂಗ್. ವಂಡರ್ಫುಲ್. ವಿಹಾನ್, ನಿಮ್ಮನ್ನ ಕೇಳೋದಾದರೆ, ನಾನೊಬ್ಬ ಆ್ಯಕ್ಟರ್ ಆಗಬಲ್ಲೆ ಅಥವಾ ಆಗೋಕೆ ನನಗೆ ಆಸಕ್ತಿ ಇದೆ ಅಂತ ನಿಮಗೆ ಅನಿಸಿದ ಮೊದಲ ಕ್ಷಣ? ನನಗೆ ಆಟೋದವರು, ಕ್ಯಾಬ್ ಡ್ರೈವರ್ಗಳೆಲ್ಲ, ನಾನು ಆಟೋಗೆ ಎಲ್ಲ ನಿಲ್ಲಿಸ್ಬೇಕಾದ್ರೆ ಬಂದ್ಬಿಟ್ಟು, ಸರ್ ನಾನೇನೋ ಹೇಳ್ತೀನಿ ಬೇಜಾರು ಮಾಡ್ಕೋಬೇಡಿ, ಹಾಂ ಹೇಳಿ, ನೀವು ಫಿಲ್ಮ್ ಬನ್ನಿ ಸರ್ ಅಂತ. ನಾನು ಅಯ್ಯೋ ಅದಕ್ಕೂ ನಮಗೂ ಸಿಕ್ಕಾಪಟ್ಟೆ ದೂರ ರೀ, ಓದ್ತಾ ಇದ್ದೀನಿ ನಾನು ಅಂತ. ಹಂಗೆ ಆ ಥರ ಸುಮಾರು ಬರ್ತಾಯಿತ್ತು ಆಟೋದವರಿಂದ ಎಲ್ಲ. ಆಮೇಲೆ ಅದೊಂದು ಖುಷಿ, ಓಕೆ ಇರೋ ಥರ ಇದ್ದೀನ ಆ ಥರ. ಆಮೇಲೆ ಯೋಗರಾಜ್ ಭಟ್ ಅವ್ರು ನೋಡಿ ಕರೆಸಿದ್ರು. ಆವಾಗಲೂ ಅಷ್ಟೇ, ನಾನು ಯೋಗರಾಜ್ ಭಟ್ ಏನಂತಂದರೆ, ಓಕೆ ಗುಡ್, ನೀನು ಯಾವುದೂ ಈ ಥರ ಸಿನಿಮಾ ಇದರಲ್ಲಿ ಫೀಲ್ಡಲ್ಲಿ ಇಲ್ಲ, ತುಂಬ ಒಳ್ಳೆಯದು, ಅದಕ್ಕೆ ನಿನಗೆ ಏನೋ ನಿನ್ನ ವಾಯ್ಸ್ ಇರ್ಬೋದು, ನಿನ್ನ ವಾಕಿಂಗ್ ಸ್ಟೈಲು, ನಿನ್ನ ಪರ್ಫಾರ್ಮ್ ಮಾಡೋ ಸ್ಟೈಲೆಲ್ಲ ಡಿಫ್ರೆಂಟ್ ಆಗಿದೆ, ನೀನು ಹೀಗೆ ಇರೋ, ನಾನು ನಿನಗೆ ಕತೆ ಮಾಡಿ ಮಾಡ್ತೀನಿ ಸಿನಿಮಾ ಅಂತ ಹೇಳಿದ್ರು. ನನಗೆ ಈ ಕಾನ್ಫಿಡೆನ್ಸ್ ಇದೆಲ್ಲ ಇಷ್ಟು ಇಟ್ಕೋ ಸಾಕು, ಇದಕ್ಕೇನು ಆ್ಯಕ್ಟಿಂಗ್ ಏನೆಲ್ಲ ಕಲಿಯೋದು ಬೇಡ. ಸೊ ಈ ಥರ ಕಾನ್ಫಿಡೆನ್ಸ್ ಯೋಗರಾಜ್ ಭಟ್ಟಿಂದ ಬರ್ತಾಯಿತ್ತು. ಯೋಗರಾಜ್ ಭಟ್ ಹತ್ರ ಬಂದಾಗಲೂ ಅಷ್ಟೇ, ಎಲ್ಲರೂ ಅಂದರೆ ಮುಂಗಾರು ಮಳೆ ಡೈರೆಕ್ಟರ್ ಕರಿತಾ ಇದ್ದಾರೆ, ಸುಮ್ಮನೆ ಹೋಗ್ಬಿಟ್ಟು ಬಂದ್ಬಿಡು ಅನ್ನೋರು ನನ್ನ ಫ್ರೆಂಡ್ಸು. ಸರಿ ಓಕೆ ಹೇಳ್ಕೊಳಕ್ಕೆ ಬೇಕಾಗುತ್ತೆ ಮುಂದೆ, ಯಾವಾಗ ಮುಂಗಾರು ಮಳೆ ಡೈರೆಕ್ಟ್ರ್ ನನ್ನನ್ನು ಕರೆದಿದ್ರಪ್ಪ ನೋಡೋಕ್ಕೆ ಅಂತ. ಸೊ ಹಂಗೆ ಅಂದ್ಕೊಂಡು ಹೋಗಿದ್ದು.
ಅವರು ನೋಡಿದ್ಮೇಲೆ ಈ ಥರ ಮಾಡಿದ್ರು. ಅವಾಗಲೂ ಅಷ್ಟೇ ಸುಮ್ಮನೆ ಓಕೆ ಸರ್ ಬರ್ತೀನಿ ಅಂತ ಏನು ಕೊಡ್ತಾಯಿದ್ರು ಅದು ಮಾಡ್ತಾಯಿದ್ದೆ. ಸೊ ಇಷ್ಟು ಮಾಡಿದ್ರೆ ಸಾಕು ಎಲ್ಲ ಸೂಪರ್ ಅನ್ನೋರು. ನಾನು ಹೌದಾ ಇಲ್ಲಿ ಇಷ್ಟನಾ, ಇಷ್ಟು ಮಾಡಿದ್ರೆ ಸಾಕ ನಿಮಗೆ ಅಂತ. ಇನ್ನು ಡ್ಯಾನ್ಸಿಂಗು ಮತ್ತು ಫೈಟಿಂಗ್ ಏನು ಜಿಮ್ನಾಸ್ಟಿಕ್ ಎಲ್ಲ ಅದೆಲ್ಲ ನಮ್ಮ ಅಪ್ಪ ಅಮ್ಮಂಗೆ ಕ್ರೆಡಿಟ್ ಹೋಗ್ಬೇಕು. ಚಿಕ್ಕವ್ರಲ್ಲಿ ನಾವು ಬೈಕೊತಿದ್ವಿ ನಾವು ಹೋಗಲ್ಲ ಅಂತ. ಬಟ್ ಅಮ್ಮ ಗೊತ್ತಲ್ವ, ನಮ್ಮ ಬ್ಯಾಗ್ ಇಟ್ಕೊಂಡು ಸೀದಾ ಹೋಗಲ್ಲಿ ಕೂತ್ಕೊಂಡ್ಬಿಡ್ತಾರೆ, ಹೋಗು ಡ್ಯಾನ್ಸ್ಗೆ ಅಂತ. ಶಾಮಗ್ದವರ್ಗೆ ಹಾಕಿದ್ರು. ಅದಾದಮೇಲೆ ಅಲ್ಲಿ ಬಸವರಾಜ್ ಅಂತ ನನಗೆ ಕಂಠೀರವ ಸ್ಟೇಡಿಯಮಲ್ಲಿ ಜಿಮ್ನಾಸ್ಟಿಕ್ ಇದಕ್ಕೆ ಹಾಕ್ತಿದ್ರು. ಸೊ ಅವಾಗ ಏನಕ್ಕೆ ಹೋಗ್ತಾ ಇದೀವಿ ಅಂತ ಗೊತ್ತಾಗ್ತಿರ್ಲಿಲ್ಲ. ಚಿಕ್ಕ ಹುಡುಗರಲ್ಲಿ ಹೋಗ್ತಾಯಿದ್ವಿ ಬರ್ತಾಯಿದ್ವಿ, ಬೈಕೊತಾ ಇದ್ವಿ ಅಪ್ಪ ಅಮ್ಮಂಗೆ. ಅವಾಗ ಹಿಂಗೆಲ್ಲ ಮಾಡಿಸ್ತೀರಾ. ಬಟ್ ಇವಾಗ ಅದು ಬಂದು ಇಂಡಸ್ಟ್ರಿಯಲ್ಲಿ ತುಂಬ ಹೆಲ್ಪ್ ಆಗ್ತಿದೆ. ನೋಡಿದ್ರೆ ಏನು ಫ್ಲೆಕ್ಸಿಬಲ್ ಇದ್ದಾನೆ, ಓಕೆ ಇದು ಡ್ಯಾನ್ಸು ಮಾಡ್ತಾನೆ, ಫೈಟು ಮಾಡ್ತಾನೆ, ಈ ಥರ ಎಲ್ಲ. ಇನ್ನು ಪರ್ಫಾರ್ಮೆನ್ಸ್ ಇವತ್ತು ಏನೇ ಇದ್ದಿದ್ರು ನಾನು ಯೋಗರಾಜ್ ಭಟ್ ಏನು ನನ್ನ ಮೇಲೆ ಕಾನ್ಫಿಡೆನ್ಸ್ ಇಟ್ಟು ತೊಗೊಂಡಿದ್ರಲ್ಲ, ಸೊ ಅದನ್ನು ಜಾಸ್ತಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಏನು ನೋಡಿದ್ರಿ ವಯ್ಯ ನನ್ನಲ್ಲಿ ಅಂತ. ಸೊ ಹಾಗೆ ಆ ಥರ. ಬಟ್ ಯಾಕೆ ಪದೇ ಹೇಳ್ತಾ ಇರ್ತೀನಿ ಅಂತಂದರೆ, ವಿತೌಟ್ ಹಿಮ್ ಐ ವುಡಂಟ್ ಹ್ಯಾವ್ ಬೀನ್ ಹಿಯರ್. ಏನೇ ಇರ್ಬೋದು, ವಿ ಶೇರ್ ದಟ್ ಲವ್ ಆ್ಯಂಡ್ ಹೇಟ್ ರಿಲೇಷನ್ಶಿಪ್. ಹೋಗಿ ಸರ್ ಆ ಥರ ಈ ಥರ ಇದೆ. ಅವ್ರಿಗೆ ಚೆನ್ನಾಗಿ ಗೊತ್ತು. ಅಂದರೆ ಸಿನಿಮಾ ಮಾಡು ಅಂತಾರೆ, ಬಟ್ ನಾನು ಮಾಡಲ್ಲ. ನನಗೆ ಹಂಗೆ ಮಾಡೋಕ್ಕೆ ಇಷ್ಟ ಇಲ್ಲ. ನಾನು ವರ್ಷಕ್ಕೆ 3-4 ಸಿನಿಮಾ ಮಾಡು ಅಂತ ನಂಗೆ ಆ ಥರ ಮಾಡೋಕ್ಕೆ ಇಷ್ಟ ಇಲ್ಲ. ನಂಗೆ ಈ ಥರ 2-3 ವರ್ಷಕ್ಕೆ ಒಂದ್ಸಲ ಸಿನಿಮಾ ಮಾಡಿದ್ರು ಈ ಥರ ಇಷ್ಟು ಚೆನ್ನಾಗಿರೋ ಸಿನಿಮಾ ಮಾಡಬೇಕು. ಆಮೇಲೆ ಆ ಥರ ತಂಡ ಇರಬೇಕು. ಅದೇ ಥರ ಈಗ ರಕ್ಷಿತ್ ಶೆಟ್ಟಿ ಅವ್ರ ಪರಮ ಸ್ಟುಡಿಯೋಸ್ ಇದೆಯಲ್ಲ, ಐ ಆಮ್ ವೆರಿ ಹ್ಯಾಪಿ ಇಲ್ಲಿ ಬಂದು. 3 ವರ್ಷ ಸಿನಿಮಾ ಮಾಡಲಿಲ್ಲ ಅಂದ್ರೂ ಈ ಸಿನಿಮಾ ಸಿಕ್ತಲ್ಲ, ನಂಗೆ ತುಂಬ ಇಷ್ಟ. ಯಾಕೆಂದರೆ ಇಲ್ಲೆಲ್ಲ ಸಚ್ ಪಾಸಿಟಿವ್ ವೈಬ್ ಇದೆ. ವರ್ತ್ ದ ವೆಯ್ಟ್. ಆಮೇಲೆ ಸಿನಿಮಾ ಕೂಡ ಅಷ್ಟು ಚೆನ್ನಾಗಿ ಬಂದಿದೆ. ಮ್ಯೂಸಿಕ್, ಸಿನಿಮಾಟೋಗ್ರಫಿ, ಪ್ರತಿಯೊಂದೂ. ಸೊ ಅದೇನಕ್ಕೆ ಬರುತ್ತೆ ಅಂದರೆ, ಮೋಸ್ಟ್ಲಿ ನಾನು ಜಾಸ್ತಿ ಈ ಕಡೆ ಅಷ್ಟೊಂದು ಡೆಸ್ಪರೇಟ್ ಆಗಿರಲಿಲ್ಲ. ಮೋಸ್ಟ್ಲಿ ಅದಕ್ಕೆ ಅದು ವರ್ಕೌಟ್ ಆಗ್ತಿದೆ. ಹಾಗಾಗಿ ನನ್ನ ಸ್ಟೈಲ್ ಆಫ್ ಆ್ಯಕ್ಟಿಂಗ್ ಸ್ವಲ್ಪ ವಿಭಿನ್ನವಾಗಿ ಹಿಂಗೆ ಬರ್ತಾ ಇದೆಯಲ್ಲ. ಸೊ ಹಿಂಗೆ ಶುರು ಆಯಿತು. ನಾನು ಯಾವತ್ತು ಹಿಂಗೆ ನಿಂತ್ಕೊಂಡು ಅಂತ ಹಂಗೇನಾದ್ರು ಮಾಡಿದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ನಿನ್ನ ಮೂತಿಗೆ ಇರೋ ಹಿಂಗೆ ಅಂದ್ಬಿಡ್ತಾರೆ. ಸೊ ಅದಕ್ಕೆ ಎಲ್ಲ ಬೇರೆಯವ್ರು ಇಟ್ಟಿದ್ದ ಕಾನ್ಫಿಡೆನ್ಸ್ ನನಗೆ ಆಗಿ ಇವತ್ತು ಹೀರೋ ಆಗಿರೋದು. ಐ ಥಿಂಕ್ ಸಮ್ವೇರ್ ನಮ್ಮಲ್ಲಿ ಈ ಆಟೋ ಡ್ರೈವರ್ಸ್ ಅವ್ರು ಹೇಳಿದ್ರಲ್ಲ, ದೇ ಸ್ಪಾಟ್ ಸ್ಟಾರ್ಸ್ ಬಿಫೋರ್ ಎನಿಬಡಿ. ಕರೆಕ್ಟ್. ಈಗ ಶಂಕರ್ನಾಗ್ ಅವರು ಇಷ್ಟು ವರ್ಷ ಆದ್ರೂ ಶಂಕರ್ನಾಗ್ ಸರ್ ಫೋಟೋಸ್ ಎಲ್ಲ ಆಟೋ ಮೇಲೂ ನೋಡ್ಬೋದು. ಐ ಥಿಂಕ್ ಆ ಅಕ್ಸೆಪ್ಟೆನ್ಸ್ ಇಫ್ ದೇ ಗಿವ್ ಅಲ್ಲ, ಐ ಥಿಂಕ್ ವಿತ್ ಟೈಮ್ ಯು ಟ್ರಾವೆಲ್ ಅಷ್ಟೇ. ಅಬ್ಸಲ್ಯೂಟ್ಲಿ ವೆಲ್ ಸೆಡ್. ಸೊ ನಾನು ಹೀರೋ ಆಗಿರೋದು ಎಲ್ಲ ನಮ್ಮ ಆಟೋ ಡ್ರೈವರ್ಗಳಿಗೆ ಕ್ರೆಡಿಟ್ ಹೋಗಬೇಕು, ಕ್ಯಾಬ್ ಡ್ರೈವರ್ಗಳಿಗೆ. ನಿಮ್ಮ ಪಾತ್ರಗಳನ್ನು ನಿರ್ವಹಿಸೋಕೆ ನಿಮ್ಮ ಲವ್ ಫಾರ್ ಮ್ಯೂಸಿಕ್ ಯಾವ ರೀತಿ ಸಹಾಯ ಮಾಡ್ತು? ವಾಟ್ಸ್ ಯುವರ್ ಮ್ಯೂಸಿಕಲ್ ವೈಬ್ ಇನ್ ಜನರಲ್? ಏನು ಗೊತ್ತಾ, ಒಂಥರ ಹೇಳಬೇಕಂದ್ರೆ ಇದು ನನ್ನ ಮೊದಲ ಅನುಭವ ಆಗಿದ್ದರಿಂದ ಮ್ಯೂಸಿಕ್ಕಿಂದ ನನಗೆ ನಟಿಸೋದಕ್ಕೆ ಒಂದು ರೀತಿ ಮ್ಯೂಸಿಕ್ ಪ್ಲ್ಯಾಟ್ಫಾರ್ಮ್ ಆಯಿತು. ಈಗ ಒಬ್ರೊಬ್ರು ಒಂದೊಂದು ರೀತಿಯಾಗಿ ಅಭಿನಯಿಸ್ತಾರೆ. ಒಬ್ರೊಬ್ರು ನಟರಿಗೆ ಕಟ್ ಹೇಳಿದ್ರೆ ಅಲ್ಲಿಂದ ಇಲ್ಲಿಗೆ ಸ್ವಿಚ್ ಆನ್ ಸ್ವಿಚ್ ಆಫ್ ಆಗೋದು ಗೊತ್ತಿರುತ್ತೆ. ಇನ್ನು ಕೆಲವರು ಮೆಥಡಿಕ್ ಆಗಿ ನಾನು ಪ್ರಿಪೇರ್ ಆಗಬೇಕು ಪಾತ್ರದ ಮೇಲೆ ಅಂತ. ನನಗೆ ಯಾವ ರೀತಿ ಪ್ರಿಪೇರ್ ಆದರೆ ಸೀನ್ಗೆ ನನ್ನ ಪೊಟೆನ್ಷಿಯಲ್ ಎಷ್ಟಿದೆಯೋ ಅಷ್ಟನ್ನು ಕೊಡಬಹುದು ಅಂತ ಗೊತ್ತಾಗಿದ್ದೆ ನನಗೆ ಮ್ಯೂಸಿಕ್ಕಿಂದ. ಅದನ್ನು ಪರಿಚಯ ಮಾಡಿಕೊಟ್ಟಿದ್ದು ನನಗೆ ನಿರ್ದೇಶಕರು. ಬಹುಶಃ ಹಾಡಾಗಲಿ, ಸಂಗೀತ ಆಗಲಿ, ಬರೀ ರಾಗ ಆಗಿರಬಹುದು ಅಥವಾ ಅದರಲ್ಲಿರುವಂತಹ ಸಾಹಿತ್ಯ ಆಗಿರ್ಬೋದು, ಒಂದು ಪಾತ್ರವನ್ನು ನಾನು ಪರಿಚಯ ಮಾಡ್ಕೋಬೇಕಂತ ಹೇಳಿದ್ರೆ ಅಥವಾ ಅದರ ಪೋಷಣೆ ಮಾಡಬೇಕು ಅಂತ ಹೇಳಿದ್ರೆ ನನಗೆ ಸಂಗೀತ ತುಂಬಾ ಸಹಾಯ ಮಾಡಿದೆ. ಬಹುಶಃ ಈ ಒಂದು ಸಿನಿಮಾದಲ್ಲಿ ನಾನು ಏನು ಕಲ್ತಿದ್ದೀನಿ ಈ ವಿಷಯನ ಮುಂಬರೋ ಎಲ್ಲ ಚಲನಚಿತ್ರದಲ್ಲೂ ನಾನು ಅದನ್ನು ಅಡ್ಯಾಪ್ಟ್ ಮಾಡ್ಕೋತೀನಿ ಅಂತ ಕಾಣಿಸುತ್ತೆ. ಹಾಗಾಗಿ ನಮ್ಮ ಸರ್ ಬೇಗನೆ ಕಂಡು ಹಿಡಿದ್ರು ಇವಳಿಗೆ ಆ ಮ್ಯೂಸಿಕ್ ಇನ್ಫ್ಲುಯೆನ್ಸ್ ತುಂಬಾ ಇದೆ. ಇವಳು ಸ್ವಲ್ಪ ಮ್ಯೂಸಿಕ್ ಕೇಳಿಸಿದ್ರೆ ಭಾವುಗಳಾಗ್ತಾಳೆ, ಒಂದೊಂದು ಸರ್ತಿ ಒಂದೊಂದು ಭಾವನೆ ಬರುತ್ತೆ ಇವಳಿಗೆ. ಯಾವಾಗ ಯಾವ ಮ್ಯೂಸಿಕ್ನ ಇವಳು ಕೇಳಬೇಕು ಅನ್ನೋದು ಅವ್ರ ಕೈಯಲ್ಲಿತ್ತು. ಹಾಗಾಗಿ ಸೀನ್ಗಳಂತ ಬಂದಾಗ ನನಗೆ ನನ್ನದೇ ಆದಂಥ ಒಂದು ಪ್ಲೇಲಿಸ್ಟ್ ಇತ್ತು. ನಾನು ಅವರು ಸಾಕಷ್ಟು ಪ್ಲೇಲಿಸ್ಟ್ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀವಿ. ನೀವು ಇದನ್ನು ನೋಡಿ ನಾನು ಇದನ್ನು ಕೇಳಬಹುದಾ ಹಾಗೆ ಅಂತ. ಹಾಗೆ ಶೂಟಿಂಗ್ ಸೆಟ್ಟಲ್ಲೂ ಸಹ ಆ್ಯಕ್ಷನ್ ಅಂತ ಹೇಳಿದ ನಂತರ ಒಂದು ಹಾಡನ್ನು ಪ್ಲೇ ಮಾಡೋರು. ಆ ಹಾಡಿಗೆ ಅನುಗುಣವಾಗಿ ನಾನು ಡೈಲಾಗ್ ಹೇಳೋದಾಗ್ಲಿ ಅಥವಾ ಆ ರಿದಮ್ನ ಪಿಕ್ ಮಾಡೋದಾಗ್ಲಿ. ಕೆಲವೊಮ್ಮೆ ಏನಂತ ಹೇಳಿದ್ರೆ ನಾವು ಡೈಲಾಗ್ನು ಸಹ ಏನಂತ ಹೇಳ್ತಾರೆ ಒಂದು ರಿದಮಲ್ಲಿ ಹೇಳಬೇಕಾಗತ್ತೆ. ಈಗ ನೀವು ಟ್ರೈಲರಲ್ಲಿ ನೋಡಬೇಕು, ಟ್ರೈಲರಲ್ಲಿ ನೋಡಿದಾಗ ನಿಮಗೆ ಆದರೆ ನನ್ನ ಮೀಟ್ ಮಾಡ್ಬೇಕಂತ ಯಾಕೆ ಅನ್ಸ್ಬೇಕು ನಿಮಗೆ? ಇದೇನಿದೆ ಅಲ್ಲ, ಇದೊಂದು ಫ್ಲೋ ಇದೆ. ಆ ಫ್ಲೋ ಹಿಂದೆ ಶೂಟಿಂಗ್ ದಿನ ನನಗೆ ಒಂದು ಮ್ಯೂಸಿಕ್ ಇದೆ. ಹಾಗಾಗಿ ನಾನು ಹಾಡುಗಾರ್ತಿ ಆಗಿರೋದ್ರಿಂದ, ನನಗೆ ಹಾಡಿನ ಬಗ್ಗೆ ಸ್ವಲ್ಪ ಮಾಹಿತಿ ಇರೋದ್ರಿಂದ ನನಗೆ ಮ್ಯೂಸಿಕ್ ಅನ್ನೋದು ತುಂಬಾ ಸಹಾಯ ಮಾಡಿಬಿಡ್ತು. ನಮ್ಮ ನಿರ್ದೇಶಕರಿಗೆ ಥ್ಯಾಂಕ್ ಯು ಹೇಳಬೇಕು. ಈ ಒಂದು ವಿಷಯನ ನನಗೆ ಬರೀ ಈ ಒಂದು ಸಿನಿಮಾಗಷ್ಟೇ ಸೀಮಿತವಲ್ಲದೆ
ಮುಂಬರೋ ಎಲ್ಲ ಪ್ರಾಜೆಕ್ಟ್ಸ್ಗೂ ಅಂದರೆ ಅನುಕೂಲವಾಗೋ ಹಾಗೆ ಸಹಾಯ ಮಾಡಿದ್ರು. ಸೊ ಮ್ಯೂಸಿಕ್ ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಟು ಮಿ. ವಂಡರ್ಫುಲ್. ಮಯೂರಿ? ಐ ಥಿಂಕ್ ನನಗೆ ಇಟ್ಸ್ ಮೋಸ್ಟ್ಲಿ ಸ್ವಿಚ್ ಆನ್ ಆ್ಯಂಡ್ ಸ್ವಿಚ್ ಆಫ್. ನಾನು ತುಂಬ ಅದೇ ಎಮೋಷನಲ್ಲಿ ಇರೋಕ್ಕೆ ಹೋಗಲ್ಲ. ವೆರಿ ಸ್ಪಾಂಟೇನಿಯಸ್. ಅದರಲ್ಲೇ ಥಾಟ್ಸ್ ರನ್ ಆಗ್ತಾ ಇರುತ್ತೆ. ಈ ಕ್ಯಾರೆಕ್ಟರ್ ಜರ್ನಿ ಏನಾಗ್ತಾ ಇದೆ ಈ ಸಿಚುವೇಶನಲ್ಲಿ ಅನ್ನೊಂದು ರನ್ ಆಗ್ತಿರುತ್ತೆ. ಬಟ್ ತುಂಬ ಅದೇ ಎಮೋಷನಲ್ಲಿ ನಾನು ಹಿಡಿದಿಟ್ಕೊಳ್ಳೋದಕ್ಕೆ ಟ್ರೈ ಮಾಡಲ್ಲ. ಬಿಕಾಸ್ ಐ ವಾಂಟ್ ಮೈ ಫೇಶಿಯಲ್ ಮಸಲ್ಸ್ ಟು ಬಿ ವೆರಿ ರಿಲ್ಯಾಕ್ಸ್. ನಾನು ಆ ಟೇಕಿಗೆ ಹೋದಾಗ ಅಫ್ಕೋರ್ಸ್ ಸೀನಲ್ಲಿ ನಮ್ಮ ಡೈರೆಕ್ಟರ್ BGM ಹಾಕೋರು ಹಿ ಹ್ಯಾಡ್ ಅ ಲಿಸ್ಟ್ ಪ್ರತಿ ಕ್ಯಾರೆಕ್ಟರ್ಗೂ ಈ ಸೆಟ್ ಆಫ್ ಮ್ಯೂಸಿಕ್ ಅಂತ. ಸೊ ಅದು ಪ್ಲೇ ಆಗೋದು, ಅದನ್ನೇ ನಾನು ತುಂಬ ಕೇಳಕ್ಕೆ ಹೋಗ್ತಾ ಇರಲಿಲ್ಲ. ಬಟ್ ಇನ್ ಜನರಲ್ ಮೈ ಪ್ಲೇ ಲಿಸ್ಟ್ ಈ ಸಿನಿಮಾ ಟೈಮಲ್ಲಿ ವುಡ್ ವೇರಿ ಸಮ್ವೇರ್ ಫ್ರಮ್ ಅಗಮ್ ಅಂತ ಒಂದು ಬ್ಯಾಂಡ್ ಇದೆ. ಐ ಆಮ್ ವೆರಿ ಫಾಂಡ್ ಆಫ್ ದೇರ್ ಮ್ಯೂಸಿಕ್. ಫ್ರಮ್ ದಟ್ ಟು ಬಾಲಯ್ಯ ಸಾಂಗ್ಸ್ ಇಟ್ ವುಡ್ ಗೋ ಒನ್ ಫುಲ್. ಎಲ್ಲದನ್ನು ಕೇಳಿದ್ದೀರಾ? ಯಾ, ಜಸ್ಟ್ ಲೆಟ್ ಮೈ ಸೆಲ್ಫ್ ಬಿ ಕಂಪ್ಲೀಟ್ಲಿ ಆ್ಯಂಡ್ ದೆನ್ ನಾನು ಸೀನಿಗೆ ಹೋಗ್ತಾ ಇದ್ದೆ. ವಂಡರ್ಫುಲ್. ದಿಸ್ ರೇಂಜ್ ವಾಸ್. ವಿಹಾನ್, ನೀವು you're a dancer as well. And this is a musical film. By the look of it, it's definitely a musical film. ನಿಮ್ಮ ಲವ್ ಫಾರ್ ಮ್ಯೂಸಿಕ್ ಹೇಗೆ ಹೆಲ್ಪ್ ಮಾಡ್ತು ಈ ಪಾತ್ರವನ್ನು ನಿರ್ವಹಿಸೋಕೆ? ತುಂಬ ಪ್ರಾಕ್ಟಿಕಲಾಗಿ ಹೇಳ್ತೀನಿ. ನಾನು ಆ ಥರ ಎಲ್ಲ ಮ್ಯೂಸಿಕ್ ಎಲ್ಲ ಕೇಳಕ್ಕೆ ಹೋಗಲ್ಲ. ನಾನು ಸೆಟ್ಟಿಗೆ ಬರ್ತೀನಿ, ಕ್ಯಾರವನಲ್ಲಿ ಇರ್ತೀನಿ, ಡೈಲಾಗ್ ಶೀಟ್ ಹೇಳ್ತಾರೆ, ಬಂದ್ ಮಾಡ್ತೀನಿ, ಇಷ್ಟೇ. ಅಂದರೆ ಇಲ್ಲಿ ಇಂಟರ್ವ್ಯೂಸಲ್ಲಿ ಮಾತಾಡಬೇಕು ಅಂತ ಅದೆಲ್ಲ ನಂಗೆ ಬರಲ್ಲ. ಐ ಆಮ್ ವೆರಿ ಬ್ಯಾಡ್ ಎಟ್ ಇಟ್. ನಾನು ಆ ಥರ ಎಲ್ಲ ಅಲ್ಲೋಗಿ ಸ್ಪಾಂಟೇನಿಯಸ್ ಆಗಿ ಏನು ಬರುತ್ತೆ ಆ ಥರ ಮಾಡ್ತೀನಿ. ಬಟ್ ನಾನು ಮಾಡಬೇಕಾದ್ರೆ ಯಾರಾದರೂ ಬೇರೆ ಹೀರೋ ಕಂಪೇರ್ ಮಾಡಿಬಿಟ್ರೆ ಅಂತ ನಾನು ಬೇಗ ಡಿಟ್ಯಾಚ್ ಆಗಿಬಿಡ್ತೀನಿ ಅದರಿಂದ. ಆಮೇಲೆ ಅದನ್ನ ಹೋಗಿ ತಲೆ ತಿಂತಾ ಇರ್ತೀನಿ ಡೈರೆಕ್ಟರ್ಗೆ. ಸೊ ಇದು ಆ ಥರ ಬರ್ಕೊಡ್ದು. ಯಾಕೆಂದರೆ ಈ ಸೀನ್ ಬಂದು ಅವಾಗ ಆ ಸಿನಿಮಾದಲ್ಲಿ ಇವ್ರು ಮಾಡಿದ್ದಾರೆ, ಅಥವಾ ಯಾರು ಲೆಜೆಂಡ್ ಆ್ಯಕ್ಟರ್ಗಳಿದ್ದಾರೆ. ಇವಾಗ ರಕ್ಷಿತ್ ಶೆಟ್ಟಿ ಅವ್ರು ಇರ್ಬೋದು, ವರ್ಣಮಯರಂ ನಾನು ಹೇಳಿದೆ, ಸೂರ್ಯಾದ್ ಇರ್ಬೋದು. ಸೊ ಈ ಥರದ್ದೆಲ್ಲ ಆ ಥರ ಒಂದೂ ಬರಬಾರ್ದು ಅಂತ. ನೀವು ನೋಡಿದ್ರೆ ಟ್ರೈಲರಲ್ಲಿ ಅದೊಂದು ಸ್ಮೈಲ್ ಮಾಡೋದು ಮಿರರ್ ಮುಂದೆ ಇದ್ದಿದೆ. ಸೊ ಅದನ್ನು ಅಷ್ಟೇ, ಹಂಗೆ ಅಷ್ಟು ಕೇರ್ಫುಲ್ಲಾಗಿ ಎಕ್ಸ್ಪ್ರೆಷನ್ಸ್ ಕೂಡ ನಂದು ಯಾವುದು ಫೆಮಿಲಿಯರಾಗಿ ಕಾಣಿಸ್ಬಾರ್ದು ಅವ್ರಿಗೆ ಅಂತ ಹಂಗೆ ಮಾಡ್ತೀನಿ. ಮ್ಯೂಸಿಕ್ ಎಲ್ಲ ಕೇಳಿಕೊಂಡು ಆ ಮೂಡಿಗೆ ಬರೋದು ಅದೇನೋ ನನಗದು ವರ್ಕೌಟ್ ಆಗಿಲ್ಲ. ನನಗೆ ಎವ್ರಿವನ್ ಹ್ಯಾಸ್ ಅ ಡಿಫರೆಂಟ್ ಮೆಥಡ್. ಕರೆಕ್ಟ್. ಹಾಂ, ಸೊ ಅದು ಕೇಳಿದ್ದೀನಿ, ಅದು ಮ್ಯೂಸಿಕ್ ಕೇಳ್ಕೊಂಡು ಬರೋದು. ಆಮಿರ್ ಖಾನ್ ಒಂದು ಇಂಟರ್ವ್ಯೂಲಿ ನೋಡಿದ್ದೆ. ಸೊ ಅಂಕಿತ್ ಅವ್ರು ಹೇಳ್ಬೇಕಾದ್ರೆ ನನಗೆ ಆಮಿರ್ ಖಾನ್ ಅವ್ರದ್ದು ಇಂಟರ್ವ್ಯೂಗೆ ಜ್ಞಾಪಕ ಬಂತು. ಅವರು ಅದೇ ಥರ ಕೇಳ್ಕೊಂಡು ಬರ್ತಾರೆ ಅಂತ ಹೇಳಿದರು. ಬಟ್ ನನಗೆ ಇದೆಲ್ಲ ಹೊಸ ಎಕ್ಸ್ಪೀರಿಯನ್ಸ್ ನಾನು ಮಾಡ್ಕೊಂಡು ಬಂದಿದ್ದು. ಲೈಕ್ ಇವ್ರು ಹೇಳ್ದಂಗೆ ಆರಾಮಾಗಿ ಸೆಟ್ಟಿಗೆ ಬರೋದು, ಓಕೆ ಚಂದ್ ಇವತ್ತೇನು ಲೈನ್ಸ್ ಇರೋದು, ಈ ಲೈನ್ಸಾ, ಓಕೆ ಇದು ಹೇಳ್ಬೇಕಾ, ಸೊ ಇದನ್ನು ಯಾವ ವೆರೈಟೀಸಲ್ಲಿ ನಾನು ಎಕ್ಸ್ಪ್ರೆಷನ್ ಕೊಡ್ಬೋದು, ಇವ್ರು ಹೇಳ್ದಾಗ ಅಷ್ಟು ರಿಲ್ಯಾಕ್ಸ್ ಆಗಿ ಇಟ್ಕೊಂಡು ಅದು ಮಾಡ್ತಾಯಿದ್ದೆ. ಆಮೇಲೆ ಅಲ್ಲಿಂದ ಬರ್ತಿದ್ದಂಗೆ ಸೀದಾ ಮನೆ, ಚಿರುಮುರಿ, ಪಾನಿಪುರಿ, ಊಟ. ಇದು ಆನೆಸ್ಟ್ಲಿ ಯಾಕೆ ನಾನು ಥಿಯೇಟರ್ ಬ್ಯಾಕ್ಗ್ರೌಂಡ್ ಅಲ್ಲ, ಆ್ಯಕ್ಟಿಂಗ್ ಎಲ್ಲ ಕಲ್ತ್ಕೊಂಬಂದಿಲ್ಲ. ಅದಕ್ಕೆ ಮೋಸ್ಟ್ಲಿ ನನಗೆ ಹಾಗೆ ಕಲಾವಿದನಾಗಿ ಮಾತಾಡೋಕೆ ನನಗೆ ಬರಲ್ಲ. ಸೊ ಇದು ಪ್ರಾಕ್ಟಿಕಲಾಗಿ ಇದೇ ಎಕ್ಸ್ಪೀರಿಯನ್ಸ್ ನನಗಾಗಿರೋದು. ಇನ್ ಜನರಲ್ ನಿಮ್ಮ ಮ್ಯೂಸಿಕ್ ವೈಬ್ ಹೇಗಿದೆ? ಅಂದರೆ ಯಾವ ರೀತಿ ಸಂಗೀತ ಕೇಳೋಕೆ ಇಷ್ಟಪಡ್ತೀರಾ? ಅದು ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಆದಷ್ಟು ಸ್ಲೋ ಸಾಂಗ್ಸ್ ಇಷ್ಟ ನನಗೆ. ಡ್ರೈವ್ ಮಾಡಬೇಕಾದ್ರೆ ಕೇಳ್ತೀನಿ. ಇನ್ನು ಫೈಟ್ ಸೀನ್ಸ್ ಏನಾದ್ರು ಇದ್ದರೆ ಅವಾಗ ನಾನು ಜಾಸ್ತಿ ಫಾಸ್ಟ್ ಮ್ಯೂಸಿಕ್ ಕೇಳ್ತೀನಿ. ಹೊಡಿ ಮಗ ಹೊಡಿ ಮಗ ಹೊಡಿ ಮಗ ಹೊಡಿ ಮಗ ಬೇಡ ಬೇಡ ಅಥವಾ ಈ ಥರದ್ದೆಲ್ಲ ಕೇಳ್ತೀನಿ. ಲೈಕ್ ಎನರ್ಜಿ ಬೇಕಂದರೆ ಆ ಥರ ಅಷ್ಟೇ. ಅದರ್ವೈಸ್ ತುಂಬ ಸ್ಲೋ ಸಾಂಗ್ಸ್ ಕೇಳ್ತೀನಿ. ಇವಾಗ ನಮ್ಮದ್ರಲ್ಲಿ ಹೇಳು ಗೆಳತಿ ಇದೆಯಲ್ಲ, ಆ ಸಾಂಗ್ ಕೇಳ್ತೀನಿ. ಎಲ್ಲರೂ ಕೇಳ್ತೀನಿ. ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು ಈ ಆಲ್ಬಮ್ನಿಂದ? ನನ್ನ ಫೇವ್ರೆಟ್ ಸಾಂಗ್ ಹೇಳು ಗೆಳತಿ. ಓ ಇಲ್ಲ, ಹೇಳೋಕ್ಕಾಗಲ್ಲ. ನನಗೆ ರಾಧೆನೂ ಇಷ್ಟ. ನನಗೆ ರಾಧೆ ಇಲ್ಲ, ನಾನು ಹೇಳು ಗೆಳತಿ ಇಷ್ಟ, ರಾಧೆ ಇಷ್ಟ, ಸದಾ ನೀನೆ ಸಾಹಿತ್ಯ ಇಷ್ಟ. ಇಲ್ಲಪ್ಪ, ನನಗೆ ನನ್ನ ಆಲ್ಬಮ್ ಇಷ್ಟ. ಇಬ್ಬನಿ ತಬ್ಬಿದ ಎಳೆಯಲ್ಲಿ ಫುಲ್ ಆಲ್ಬಮ್ ನನಗೆ ಇಷ್ಟ. ಒಂದೊಂದು ಜಾನರಲ್ಲಿದೆ, ಒಂದನ್ನ ಇನ್ನೊಂದಕ್ಕೆ ಕಂಪೇರ್ ಮಾಡಿ ಹೇಳೋದಕ್ಕಾಗೋದಿಲ್ಲ. ನನಗೆಲ್ಲ ಇಷ್ಟ, ಎಲ್ಲ ಇಷ್ಟ. ಮಯೂರಿ, ನಿಮ್ಮನ್ನ ಕೇಳಿದ್ರೆ ಇಫ್ ಯು ಹ್ಯಾಡ್ ಟು ಸಿಂಗಲ್ ಔಟ್ ಒನ್ ಸಾಂಗ್, ಇದು ನನಗೆ ತುಂಬ ಇಷ್ಟ ಈ ಆಲ್ಬಮಿಂದ ಅಂತ ಆ ಥರ ಇದೆಯಾ? ರಾಧೆ ಇಷ್ಟ ನನಗೆ. ನಾನು ಫಸ್ಟ್ ಕೇಳಿದ ಹಾಡು ಅದೇ ಈ ಆಲ್ಬಮಲ್ಲಿ. ನನಗೆ ಈ ಕ್ಯಾರೆಕ್ಟರ್ ಅಪ್ರೋಚ್ ಮಾಡಿ ಕನ್ಫರ್ಮ್ ಆದಾಗ್ಲೂ ಚಂದ್ರಜಿತ್ ಅವ್ರು ನನಗೆ ಕೇಳಿಸಿದ ಫಸ್ಟ್ ಸಾಂಗ್ ರಾಧೆ. ಸ್ವಲ್ಪ ಕ್ಲಾಸಿಕಲಿ ಇನ್ಕ್ಲೈನ್ಡ್ ಆಗಿರೋದ್ರಿಂದ ನನಗೆ ಟು ಮೈ ಪರ್ಸ್ನಲ್ ಟೇಸ್ಟ್ ರಾಧೆ ಇಷ್ಟ. ಸೊ ಸದಾ ನೀನೇ ಇವಾಗ ಮಳೆಗಾಲ ಅಲ್ಲ, ಸೊ ಕಾರಲ್ಲಿ ಹೋಗ್ಬೇಕಾದ್ರೆ ಸದಾ ನೀನೇ ಹಾಕೊತೀವಿ. ಲೈಕ್ ಮೈಸೂರು ರೋಡ್ ಹೋಗ್ಬೇಕಾದ್ರೆಲ್ಲ. ಅದರ್ವೈಸ್ ಇದು ಹೇಳು ಗೆಳತಿ ಸಾಂಗ್ ಹಾಕೊತೀನಿ. ಆಮೇಲೆ ರಾಧೆ ಸಾಂಗ್ ಎಲ್ಲ
ಅಮ್ಮ ಕೂತಾಗ ರಾಧೆ ಸಾಂಗ್, ನಮ್ಮ ಅಪ್ಪ ಅಮ್ಮನ ಫೇವ್ರೆಟ್ ಸಾಂಗ್ ಅದು ರಾಧೆ. ಸೊ ಅದು ಓಡ್ತಾ ಇರುತ್ತೆ. ಧನ್ಯವಾದ. ಇಬ್ಬನಿ ತಬ್ಬಿದ ಇಳೆಯಲಿ ಚಿತ್ರ 5ನೇ ಸೆಪ್ಟೆಂಬರ್ ರಿಲೀಸ್ ಆಗ್ತಾ ಇದೆ. ಎಲ್ರಿಗೂ ಆಲ್ ದಿ ಬೆಸ್ಟ್. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.